ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಡಿಸೆಂಬರ್ 2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಸ್ವಾತಿ ನಕ್ಷತ್ರ, ಸುಕರ್ಮ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ಬೆಳಿಗ್ಗೆ 10 ಗಂಟೆ 38 ನಿಮಿಷದಿಂದ 11 ಗಂಟೆ 20 ನಿಮಿಷದವರೆಗೂ, ಮಧ್ಯಾಹ್ನ 2 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 27 ನಿಮಿಷದವರೆಗಿನ ಈ ಒಂದು ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಜಾಗ್ರತೆ ಅಂತ ಹೇಳ್ತಿದ್ದೇನೆ. ಸತ್ತಾಗ 4 ದಿನಗಳಲ್ಲಿ ಮರೆತು ಬಿಡುವ ಜಗದಲ್ಲಿ ಬದುಕಿದ್ದಾಗ 4 ಜನ ಏನು ಅಂದುಕೊಳ್ತಾರೋ ಅನ್ನೋ ವ್ಯರ್ಥ ಚಿಂತೆ ಯಾಕೆ? ಹೌದಲ್ವಾ ಮಕ್ಕಳೇ? ಇದು ನಾವು ಮಾಡುವ ಬಹುದೊಡ್ಡ ತಪ್ಪು. ಇದನ್ನ ವಿದುರ ಧರ್ಮರಾಯರಿಗೆ ಹೇಳೋದು. ಧರ್ಮರಾಯ ಯಾವಾಗಲೂ ಕೊರಗೋದೆ, ಗಲ್ಲ 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 ಗಲ್ಲ. ದ್ರೌಪದಿಯೂ ಹಾಗೆ. ನಾವು ಹೇಗಿದ್ವಿ ಗೊತ್ವಾ? ನಾವು ಹೆಂಗಿದ್ವಿ ಗೊತ್ತಾ? ಯಾವ ರೀತಿ ಇದ್ವಿ ಗೊತ್ವಾ? ನಮಗೆ ಎಂಥ ಸ್ಥಿತಿ ಬಂದ್ಬಿಡ್ತು, ಯಾಕೆ ಈ ರೀತಿ ಆಯಿತು, ಜನ ಏನು ಅನ್ಕೋತಾರೆ? ಅವ್ರು ಯಾವ ರೀತಿ ಅಜ್ಞಾತವಾಸಕ್ಕೆ, ಈ ಒಂದು ವನವಾಸಕ್ಕೆ ಹೋಗುವಾಗ ಮುಖ ಮುಚ್ಕೊಂಡು ಹೋಗ್ತಾರೆ ಮಕ್ಕಳೇ. ಎಲ್ಲರೂ ಮಲಗಿರುವಾಗ, ಇಡೀ ಒಂದು ಹಸ್ತಿನಾಪುರ ಮಲಗಿರುವಾಗ ನೀವು ನಂಬೋಲ್ಲ, ಮುಖ ಮುಚ್ಕೊಂಡು ಹೋಗ್ತಾರೆ. ಅದರಲ್ಲೂ ದ್ರೌಪದಿಗೆ ಹೋಗೋದು ನೋಡಬೇಕು. ಶ್ರೀರಾಮಚಂದ್ರ ಅದು ಹೇಳಬಾರ್ದು, ಒದ್ದೆ ಬಟ್ಟೆಯಲ್ಲಿ ಸೀರೆ ಉಟ್ಕೊಂಡು ಕೂದಲು ಬಿಟ್ಕೊಂಡು ಹೋಗ್ತಾರೆ. ಅದರ ಹಿಂದ್ಗಡೆ ತುಂಬಾ ದೊಡ್ಡದಾದಂಥ ಒಂದು ಸಂಕೇತವನ್ನು ಕೊಟ್ಟು ಹೋಗ್ತಾರೆ. ಅದನ್ನು ಕೇಳಿ ಧೃತರಾಷ್ಟ್ರ ಜಲಧರಿಸಿ ಹೋಗ್ತಾನೆ, ಅಷ್ಟೊತ್ತಲ್ಲೂ ಕಂಪಿಸಿ ಹೋಗ್ತಾನೆ. ದ್ರೌಪದಿಯಮ್ಮ ಮನೆಯಿಂದ ಬಿಟ್ಟು ಹೋಗುವಾಗ ಉಟ್ಟ ಬಟ್ಟೆಯಲ್ಲಿ ಸ್ನಾನ ಮಾಡಿ ಕೂದಲು ಬಿಟ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾಳೆ. ಆ ಮಣ್ಣನ್ನ ತೂರ್ಕೊಂಡು ಹೋಗ್ತಾಳೆ. ಸಾಮಾನ್ಯವಾಗಿ ಸತ್ತು ಹೋದಾಗ ನಮ್ಮ ಮನೆಯಲ್ಲಿ ಒಂದು ಶವ ಸಂಸ್ಕಾರ ಮಾಡಿದಾಗ ಆ ರೀತಿ ಉಟ್ಟು ಬಟ್ಟೆಯಲ್ಲಿ ಸ್ನಾನ ಮಾಡ್ತೇವೆ, ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಈ ಊರೇ ಸ್ಮಶಾನವಾಗಲಿ ಅನ್ನೋ ರೀತಿ. ಅಷ್ಟು ನೊಂದು ಬಿಟ್ಟಿರ್ತಾಳೆ ತಾಯಿ ಜೀವ, ನೆನಪಿಟ್ಟುಕೊಳ್ಳಿ. ಅಷ್ಟು ಬಾಧೆಯಾಗಿ ಬಿಟ್ಟಿರುತ್ತೆ ಆಕೆಗೆ. ನಕುಲ ಅವತ್ತಿನ ಕಾಲಕ್ಕೆ ಅಂಧಗಾರ ಅಂದರೆ ಕೇಳಬಾರ್ದು ನೀವು. ಎಲ್ಲರೂ ಎದ್ರೆ ಕೂತ್ರೆ ನಕುಲನನ್ನೇ ನೋಡೋದು. ಅಂಥದ್ದೊಂದು ಅಂಧ ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ಹುಟ್ಟಿದಂಥವ. ಅಂತ ಒಂದು ನಕುಲ ಮೈಯೆಲ್ಲ ಕೆಸರು ಮೆತ್ಕೊಂಡು ಒಂಥರ ಹರಿದು ಬಟ್ಟೆ ತರ ಒದಿಸ್ಕೊಂಡು ಒಬ್ಬ ಸಾಮಾನ್ಯ ಭಿಕ್ಷುಕನ ತರ ಹೊರಗಡೆ ಹೋಗ್ತಾನೆ. ಅದ್ರ ಅರ್ಥ ಏನ್ ಗೊತ್ತಾ? ಭಿಕ್ಷುಕರು ಪಾಡು ಬರುತ್ತೆ, ನೀವು ಈ ತರ ಮುಖ ಮುಚ್ಕೊಂಡು ಓಡ್ತೀರಿ, ಮುಖ ಮುಚ್ಕೊಂಡು ಹೋಗ್ತೀರಿ ಅಂತ. ನೆನಪಿಟ್ಟುಕೊಳ್ಳಿ ಮಕ್ಕಳು, ಒಬ್ಬೊಬ್ಬ ಪಾಂಡವ ಅವತ್ತು ಹೋಗೋ ರೀತಿ ಇದೆಯಲ್ಲ, ಅದನ್ನೇ ಆ ಸಂಕಟವನ್ನ, ಆ ಒಂದು ವನವಾಸ ಮುಗಿದ ಮೇಲೆ ಆಕೆ ಕೃಷ್ಣರ ಹತ್ರ ಹೇಳ್ಕೊಂಡಾಗ ಕೃಷ್ಣರು ಹೇಳ್ತಾರೆ, ವಿದುರರು ಕೂಡ ಅದೇ ಮಾತು ಹೇಳ್ತಾರೆ, ಯಾಕಮ್ಮ ಎಷ್ಟು ಸಂಕಟ ಪಡ್ತೀಯ? ಸತ್ತಾಗ 4 ದಿನಗಳಲ್ಲಿ ಮರೆತು ಬಿಡ್ತಾರೆ. ಇವತ್ತು ಯಾರಿಗಾದ್ರೂ ನೆನಪಿದೆಯಾ? ಎಷ್ಟೋ ಜನ ದೊಡ್ಡ ದೊಡ್ಡ ಇತಿಹಾಸಕಾರರು, ಜ್ಞಾನ ಭಂಡಾರ, ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳನ್ನೇ ತಗೊಳ್ಳಿ, ಯಾರಿಗೆ ನೆನಪಿದೆ ಮಕ್ಕಳೇ? ಊರೂರು ಅಲೆದಾಡಿ ಜೋಳಿಗೆ ಹಿಡಿದು ಅನ್ನದಾಸೋಹ, ವಿದ್ಯಾದಾಸೋಹ, ಜ್ಞಾನದಾಸೋಹ ಕಟ್ಟಿದ ಮಹಾಪ್ರಣವ ಶಕ್ತಿ. ಅವರ ವಿಗ್ರಹಕ್ಕೆ ಹೋಗ್ಬಿಟ್ಟು ಕಲೆ ಮೆತ್ತಿಸ್ಬಿಟ್ಟು ಬರೋ ಒಂದು ಯೋಗ್ಯತೆ ನಮಗೆಲ್ಲ. ಫಿಲಮ್ ಸ್ಟಾರ್ಗಳು ನಮಗೆ ಸೆಲೆಬ್ರಿಟೀಸ್ ಆಗ್ಬಿಟ್ಟಿದ್ದಾರೆ. ಯಾರನ್ನಾದ್ರೂ ಕೇಳಿ, ಸಿದ್ಧಗಂಗಾ ಮಹಾಸ್ವಾಮಿಗಳು ಯಾರು ಅಂತ, ಅಬ್ದುಲ್ ಕಲಾಂ ಯಾರು ಅಂತ ಕೇಳಿ, ವಿವೇಕಾನಂದರು ಯಾರು ಅಂತ ಕೇಳಿ, ರಮಣ ಮಹರ್ಷಿಗಳು ಯಾರು ಅಂತ ಕೇಳಿ, ಶಂಕರಾಚಾರ್ಯರು ಯಾರು ಅಂತ ಕೇಳಿ. ಇಲ್ಲ ಮಕ್ಕಳೇ, ನೆನಪಿಲ್ಲ. ನಮ್ಮ ಅಜ್ಜ ಅಜ್ಜಿ ಫೋಟೋನೇ ಆಗಲಿಲ್ಲ, ನಾವು ಸತ್ರು ಅಷ್ಟೇ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಇದನ್ನೇ ತುಂಬ ಅದ್ಭುತವಾಗಿ ವಿಶೇಷವಾಗಿ
ಆ ಒಂದು ಕೃಷ್ಣರು ಹೇಳೋದು, ಸತ್ತಾಗ 4 ದಿನಗಳಲ್ಲಿ, ನಾವು ಸತ್ತ ಮೇಲೆ 4 ದಿನ ಅಷ್ಟೇ ನೆನಪಿಗಿರೋಲ್ಲ, ಇರೋಲ್ಲ. ನೀವು ನಂಬಲ್ಲ, ನಾನು ಯಾಕೆ ಮರೆಯೋದು, ಸುಳ್ಳು ಹೇಳೋದು. ನಾನು ಪ್ರತಿ ಬಾರಿ ಊಟ ಮಾಡುವಾಗ ಮಾತ್ರ ನನ್ನ ಅಮ್ಮನ ನೆನಪು ನನಗೆ. ಕೈ ತುತ್ತು ಕೊಟ್ಟು ಬೆಳೆಸ್ತವಳ ತಾಯಿ ಜೀವ. ಆ ತುತ್ತು ತಗೊಳ್ಳುವಾಗ ಮೊದಲನೇ ತುತ್ತು ಅಮ್ಮ ಅಂತ ಹೀಗೆ ತಿರುಗ್ತೇನೆ. ಅಮ್ಮ ಮಲಗಿ ಹಾಗೆಯೇ ನನ್ನ ನೋಡ್ತಾ, ನಾನು ಊಟ ಮಾಡ್ತಿದ್ರೆ ಹಾಗೆ ನೋಡ್ದ, ಅವ್ನಿಗೆ ಹಾಕಿ ಇದು ತಿಂತಾನೆ, ಹಾಕಿ ಅದು ತಿಂತಾನೆ, ಹಾಕಿ ಹಸ್ಕೊಂಡ್ ಬಂದಿದ್ದಾನೆ. ಅಮ್ಮನಿಗೆ ಮಾತ್ರ ಗೊತ್ತಾಗೋದು. ಇಲ್ಲಮ್ಮ ತಿಂದು ಬಂದಿದ್ದಾನೆ ಅಂದ್ರೆ, ಏನೋ ಒಂದಷ್ಟು ತಿಂದು ಬಂದಿರ್ತೀಯ ಅಷ್ಟೇಪ್ಪ, ತಿನ್ನೋ ನಾನೇನು ಅಂತ ಅಮ್ಮ ಹೇಳೋದು ಗೊತ್ತು. ಅಮ್ಮನಿಗೆ ಮಾತ್ರ. ಅಮ್ಮ ಹೊಟ್ಟೆ ನೋಡ್ತಾಳೆ, ನನ್ನಮ್ಮ ಹೊಟ್ಟೆ ನೋಡೋದು ಬಂದು ಏನಾದ್ರೂ ಒಂದಿರೋದು, ಯಾವಾಗ್ಲೂ ಬೇಯ್ತಾ ಇರೋದು. ನನ್ನ ಮನೇಲಿ ಅಮ್ಮನ ಮಾತಿಲ್ಲ, ಅಪ್ಪನ ಬಾಯಲ್ಲೇ ಬರೋಲ್ಲ. ನೋಡ್ತಿರ್ತಾನೆ, ಗಮನಿಸ್ತಿರ್ತಾನೆ. ಮಕ್ಕಳು ಮನೆ ತುಂಬಾ ಎಲ್ಲರೂ ಇದಾರಲ್ವಾ, ನನ್ನ ಅಮ್ಮನ ಬಗ್ಗೆ ಎಷ್ಟು ನೆನೆಸ್ಕೋತಾರೆ ಅಂತ ಗಮನಿಸ್ತಾ ಇರ್ತಾನೆ. ಈ ಲೋಕ ಹಾಗೆ ಮಕ್ಕಳೇ, ನಾನು ಮರ್ತು ಬಿಟ್ಟಿದ್ದೇನೆ. ದಿನಕ್ಕೆ 3 ಹೊತ್ತು ಆ ಪ್ರಸಾದ ತಗೊಳ್ಳುವಾಗ, ಆ ಪ್ರಸಾದ ಇವತ್ತು ಈ ದೇಹ ಏನಿದೆ, ಈ ಶಕ್ತಿ ಏನಿದೆ, ಈ ಜ್ಞಾನ ಏನಿದೆ, ಈ ಮಾತು ಏನಿದೆ, ನಿಮ್ಮ ಮುಂದ್ಗಡೆ ನಾನು ಕೂತಿದ್ದೇನೆ ಈ ಶಕ್ತಿವಂತನಾಗಿ ಅಂದ್ರೆ ನನ್ನ ಅಮ್ಮನೇ. ಆ ಕೊಟ್ಟು ಕೈ ತುತ್ತು ಕೊಟ್ಟು ನನಗೆ ಇವತ್ತಿಗೂ ಹಸ್ಕೊಂಡು ಬಂದಾಗ ನನಗೆ ನೆನಪಿದೆ ಮಕ್ಕಳೇ. ಬಿಸಿ 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 ಮುದ್ದೆ, ಅದಕ್ಕೊಂದು ಸ್ವಲ್ಪ ತುಪ್ಪ, ಮೆಣಸು, ಉಪ್ಪು ಹಿಂಗೆ ಹಾಕ್ಬಿಟ್ಟು, ನಾನ ಇದು ನೋಡೋ ಅಂತ ಒಂದು ತುತ್ತು ಹಾಗೆ ಹಿಂಗೆ ಹಿಂಗೆ ಕಚ್ಕೊಂಡು ಹಿಂಗೆ ಓಡೋಗಿ ಹಿಂಗೆ ಬರ್ತಿದ್ದೆ. ಇದು ಇನ್ನೊಂದು ತುತ್ತು ನೋಡೋ, ಅಡುಗೆ ಮಾಡುವಾಗ ನೋಡ್ಬೇಕು, ಇದು ಉಪ್ಪು ಹಿಡಿಸಿದ್ಯೇನೋ ನೋಡೋ, ಖಾರ ಹಿಡ್ದಿದ್ಯೇನೋ ನೋಡೋ, ರುಚಿ ಬಂದಿದೆಯೇನೋ. ನನಗೆ ಕರೆಯೋರು, ಅದೇನೋ ಗೊತ್ತಿಲ್ಲ, ತಾಯಿ ಗೊತ್ತಿತ್ತೇನೋ. ಇವನಿಗೆ ಒಂದು ತುತ್ತು ಹೆಚ್ಚಿಡಬೇಕು ಅಂತ, ಒಂದು ತುತ್ತೇನು 10 ತುತ್ತು ಹೆಚ್ಚಾಗೆ ಕೊಟ್ಟು ಬೆಳೆಸಿದ್ದಾರೆ. ಯಾವ ಜನ್ಮದ ಪುಣ್ಯವೋ ಏನೋ, ಇವತ್ತು ನನ್ನ ಮನೆಯವ್ರ ಜೊತೆಲಿ ನಾನು ಆನಂದವಾಗಿದ್ದೇನೆ. ನಿನ್ನೆ ಕೂಡ ನನ್ನ ಅಕ್ಕ ತಂಗಿ ಎಲ್ಲರ ಜೊತೆ ಕುಳಿತುಕೊಂಡು ಮಾತಾಡ್ತಿರ್ಬೇಕಾದ್ರೆ ಏನೋ ಮಾತಾಡಿದ್ರು. ನಾನು ಹೇಳಿದೆ, ನೋಡವ್ವ ಬೈಕೋಬೇಡ, ಅವರಿಲ್ಲ ಇವರಿಲ್ಲ, ಅದಾಗಿಲ್ಲ ಇದಾಗಿಲ್ಲ. ನಾನು ಕೂಡ ಬೈಕೋತೇನೆ ಅವನ್ನ. ನಮ್ಮನ್ನೆಲ್ಲ ಕಟ್ಟಾಕಿಟ್ಬಿಟ್ಟಿದ್ಲಪ್ಪ, ಹಾಗಪ್ಪ ಹೀಗಪ್ಪ ಅಂತ. ಏನ್ ನೋಡಿದ್ಲು ಅವ್ವ, ಒಳ್ಳೆ ಸೀರೆ ಉಟ್ಲಾ? ಹೇಳ್ತೀಯ ನಿನ್ನ ಮದುವೆಗೆ ಏನು ಸೀರೆ ಇಟ್ಟಿಲ್ಲ ಅಂತ. ನನ್ನ ಅವ್ವನ ಮದುವೆಗೆ, ನನ್ನ ಅವ್ವ ಅಪ್ಪನ ಮದುವೆಗೆ, ಅಣ್ಣನ ಮದುವೆ ನಡೀತಿದೆ, ಆ ಮದುವೆ ನಡೀಲಿ ಅಂತ ಒಂದು ಪಾತ್ರೆಯಲ್ಲಿ ಚಿತ್ರಾನ್ನ ಮಾಡಿ ಇಟ್ಬಿಟ್ಟು ನಮ್ಮ ಅಪ್ಪಯ್ಯ ಪಕ್ಕದ ಮನೆ ಹುಡ್ದು ಪ್ಯಾಂಟು ಶರ್ಟು ವಾಚು ಕಟ್ಕೊಂಡು ಮದುವೆಗೆ ಹೋಗಿರೋದು. ಅನಾಥನಾಗಿ ಈಗ ನಿಲ್ತಾನೆ. ಅವ್ರವ್ರ ರಭಸದಲ್ಲಿದ್ದಾರೆ. ದೊಡ್ಡವನ ಮದುವೆನಲ್ಲಿ ಚಿಕ್ಕವನ ಮದುವೆ ಮುಗಿಸ್ ಕಳಿಸ್ಬಿಟ್ರು. ಚಿಕ್ಕವನ ಮೇಲೆ ಮಮಕಾರವೇ ಇಲ್ಲ. ಬದುಕಿದ್ದಷ್ಟು ದಿನವೂ ಒಂದೊಳ್ಳೆ ಒಂದ್ ಜೊತೆ ಚಪ್ಪಲಿ ಕೊಡ್ಸಿಲ್ಲ ಪುಣ್ಯಕ ಅವರಪ್ಪ. ನಮ್ಮ ಅಪ್ಪನಿಗೆ ನನ್ನ ಅಜ್ಜ ಎತ್ತುತಾಯಿ ಇದ್ಲು. ನಮ್ಮ ಅಪ್ಪನಿಗೆ ಇವತ್ತಿಗೂ ಎತ್ತುತಾಯಿ ಅಂದ್ರೆ ಪ್ರೀತಿ, ತನ್ನ ಅಣ್ಣ ತಮ್ಮಂದ್ರು ಅಂದ್ರೆ ಪ್ರೀತಿ ಹೇಳ್ಕೊತಾ ಇರ್ತಾನೆ. ಅಂತ ಅಣ್ಣಯ್ಯ ಊರಿಗೆ ಹೋದ್ರೆ ನನಗೆ ಹೇಳಿದ್ರೆ ನೊಂದ್ಕೋಬಿಡ್ತೀನಿ ಅಂತ ಆ ಮಕ್ಕಳ ಹತ್ರ ಹೇಳ್ಕೊಂಡಿದ್ದೆ. ಊರಿಗೆ ಹೋಗಿದ್ದೆಮ್ಮ, ಏನೋ ಬಸ್ ಬರುತ್ತೆ 11 ಗಂಟೆಗೆ, ಹೊರಡಲ್ವೇನೋ? ಅಣ್ಣ ಮನೆಯಲ್ಲಿ ರೈತ, ಬೆಳೆ ತೆಗೆದಿಟ್ಟಿದ್ದಾನೆ. ಇದೆ, ತಮ್ಮನಿಗೇನೂ ಇಲ್ಲ. ಅಲ್ಲಾಗ್ರೋ ನನ್ನ ತಮ್ಮ ಬಂದಿದ್ದಾನೆ. ಒಂದಷ್ಟು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಗೊತ್ತಾ? ಅದು ಏನು ಬೇಕೋ ದುಡ್ಡು ಕೊಟ್ಟು ತಗೊಂಡೋಗು. ಅಣ್ಣ, ಸ್ವಂತ ಅಣ್ಣ. ಇದು ಮಕ್ಕಳೇ, ಇನ್ನು ಎಷ್ಟು ನಮ್ಮ ಅಪ್ಪಾಜಿ ಕಲ್ಲಾಗಿರ್ಬೇಕು. ಅದಕ್ಕೆ ಆತ ಮಾತಾಡೋಲ್ಲ, ಕಲ್ಲಾಗ್ಬಿಟ್ಟಿದ್ದಾನೆ. ಅವನಿಗೆ ಚಿಕ್ಕದರಿಂದಲೂ ಕಲ್ಲೇ ಆಗ್ಬಿಟ್ಟಿರೋದು. ಅದನ್ನ ಹೇಳಿದೆ. ಏನ್ ನೋಡಿದ್ರು ಅವರು, ಯಾರಿದ್ರು ಅವರು, ಅವ್ರ ಮಟ್ಟಕ್ಕೆ ನಿಮ್ಮನ್ನ ಇವತ್ತವರೆಗೂ ನನ್ನ ಸುಪರ್ದಿಗೆ ಕೊಟ್ಟು ವಹಿಸ್ಬಿಟ್ಟು ಹೋಗಿದೆ ಆ ಜೀವ. ನಾನು ನಿನ್ನ ನಾದ್ನಿ ಯಾವತ್ತಾದ್ರೂ 2 ದಿನ 3 ದಿನ ಹೊರಗಡೆ ಹೋಗಿದ್ದೀವ, ರಜಾ ಹಾಕಿ ಹೋಗೋದು ಬರೋದು ಮಾಡೋದು. ನೋಡಿ ಇವಾಗೆಲ್ಲೋ 3 ದಿನ 4 ದಿನ ಯಾವುದೋ ಕ್ಷೇತ್ರಗಳದ್ದು ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾಳೆ ನಿಮ್ಮ ಅತ್ತಿಗೆ. ಇಲ್ಲಿ ಅಲ್ಲಿ ಹೋಗೋದು ಮಾಡೋದು. ನನ್ನ ತಮ್ಮನ್ನ ಕರೆದ್ರ, ನನ್ನ ನಾದ್ನಿನ್ ಕರೆದ್ರ, ಮರ್ತು ಬಿಟ್ರು. ಇಲ್ಲೋಣ, ಸುಮ್ನಿರ್ರಿ. ಒಂದು ಮನೆ, ಒಂದು ಕುಟುಂಬ. ನನ್ನ ತಮ್ಮ ಬೇರೆನಾ? ನನ್ನ ನಾದ್ನಿ ಮಗಳಲ್ವಾ?
ಮೊದಲು ಮನೇಲಿ ಚರ್ಚೆ ಆಗ್ತಿದೆ ಅಂದ್ರೆ ಅವನನ್ನು ಕರಿಬೇಕಿತ್ತು, ಅವ್ನಿಗೊಂದು ಫೋನ್ ಅದು, ನಾವು ಹೋಗ್ತಿದ್ವಿ, ಬರ್ಬೇಕು, ರಜಾ ಹಾಕ್ಸು. ಪಾಪ ತಾಯಿ ಜೀವ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾಳೆ, ನನ್ನ ಆಜ್ಞಿ ಮಗಳು, ನನ್ನ ದೊಡ್ಡ ಮಗಳು ಆಕೆ. ಒಂದು ದಿನ ಬಾಯಿ ಬಿಚ್ಚಿ ಮಾತಾಡ್ದವಳಲ್ಲ, ಕೇಳ್ದವಳಲ್ಲ, ಹೇಳ್ದವಳಲ್ಲ, ನೋವು ಹೇಳ್ಕೊಂಡವಳಲ್ಲ, ಮಗಳಪ್ಪ ಮಗಳು. ಅಯ್ಯೋ, ನಾನು ಅಂದ್ರೆ ಅವ್ರ ತಂದೆ ತಾಯಿ ಮಾತು ಕೇಳ್ತಾಳೋ ಇಲ್ವೋ, ಅಣ್ಣ ತಮ್ಮಂದ್ರ ಮಾತು ಕೇಳ್ತಾಳೋ ಇಲ್ವೋ, ಯಾಕವ್ವ ಅಂದ್ರೆ, ಇಲ್ಲ ಬಾವಾಜಿ. ಯಾಕವ್ವ ಬರ್ಲಿಲ್ಲ, ಏನವ್ವ, ಇಲ್ಲ ಬಾವಾಜಿ, ಒಂದು ಮಾತು, ಯಾಕವ್ವ ಬಂದೋಗು, ಅಷ್ಟೇ, ಪಕ್ಕದಲ್ಲೇ ಇರೋದು. ಅವ್ರ ಅನುಕೂಲಕ್ಕೆ ತಕ್ಕಂತೆ ಒಂದು ದಿನ ನನ್ನ ತಮ್ಮನ ಮೇಲಾಗ್ಲಿ, ನಮ್ಮ ಕುಟುಂಬದ ಮೇಲಾಗ್ಲಿ, ನಮ್ಮ ವ್ಯವಸ್ಥೆಯ ಮೇಲಾಗ್ಲಿ, ಹಿಂಗಂತೆ ಹಂಗಂತೆ ಆಗಂತೆ. ಪ್ರತಿ ಹೆಣ್ಣಿಗೂ ಒಂದು ಆಸೆ ಇರುತ್ತೆ. ಅತ್ತೆ ಮನೆಗೆ ಹೋದ್ರೆ ಹೆಂಗ್ ನೋಡ್ತಾರೆ, ಹೆಂಗ್ ನೋಡ್ಕೋತಾರೆ, ಹೆಂಗ್ ಮಾಡ್ತಾರೆ, ತಾನ್ ದುಡ್ದು ತಾನ್ ತಂದು ತನ್ನ ಗಂಡ ಅದಾಗದಾಗಿ ಹಿಂಗ್ ಇಟ್ಕೊಂಡಿದ್ದಾನೆ. ರಜಾ ಇಲ್ಲ, ಸರಿ ಆಯ್ತು. ನಮಗೇನ್ ಇಟ್ರು ಅಂತಿರಲ್ಲ, ನಿಮ್ಮ ಅವನಿಗೆ ಏನಿತ್ತು, ಯಾರಿಟ್ರು? ಇದ್ದಿದ್ರಲ್ಲಿ ನಿಮಗೊಂದು ಸೌಕರ್ಯ, ಬದುಕು ಮಾಡಿಸ್ತು. ನಿನ್ನ ಮದುವೆಗೆ ಮೂಟೆ ಹೊತ್ತವನ್ ನಾನು, ನನಗೆ ನೆನಪಿದೆ. ನನ್ನ ದೊಡ್ಡಕ್ಕನ್ಗೆ ಹೇಳಿದ್ದು. ಅವತ್ತಿಗೆ ನನಗೆ ಹಬ್ಬಬ್ಬಾ ಅಂದ್ರೆ 14-15 ವರ್ಷ ಮೂಟೆ ಹೊತ್ತಿದ್ದೀನಿ. ಬೆಳ್ಳಂಬೆಳಿಗ್ಗೆ 4 ಗಂಟೆಗೆ ಅಜ್ಜನ ಜೊತೆ ಹೋಗ್ಬಿಟ್ಟು, ನಮ್ಮ ಅವ್ವನ ತಂದೆ, ನಮ್ಮ ತಂದೆ ಓಲೆ ಜುಮ್ಕಿ ಏನೋ ಅವ್ರ ಮಟ್ಟಕ್ಕೆ ತಂದ್ರು. ನಮ್ಮ ಅವನ್ಗೆ ಅದು ಇಲ್ಲ, ಸೀರೆ ಇಲ್ಲ, ಯಾರ್ದೋ ಮದುವೆನಲ್ಲಿ ಕರ್ಕೊಂಡೋಗಿ ಮದುವೆ ಮಾಡಿ ಅಕ್ಷತೆ ಹಾಕಿ ಕಳಿಸ್ತಾರೆ, ಹೋಗು ಅಂತ. ಯಾರ್ದೋ ಬಟ್ಟೆ, ಯಾರ್ದೋ ವಾಚಲ್ಲಿ ತಂದೆ ಹೋಗಿ ಮದುವೆ. ಏನ್ ಅನ್ಕೊಂಡಿದ್ದೀರಾ? ಯಾಕಾಗಿ ಮಾತಾಡ್ತೀರಾ? ಏನಕ್ಕಿಲ್ಲದ ಮಾತಾಡ್ತೀರಾ? ನಾವು ಜೀವನ ಪರ್ಯಂತ ಹೀಗೆ ಮಕ್ಕಳೇ. ಸುತ್ತಮುತ್ತ ನಾವೇನ್ ಗೊತ್ತಾ, ಈ 4 ದಿನಗಳಲ್ಲಿ ಮರೆತು ಬಿಡೋ ಜಗದಲ್ಲಿ ಬದುಕಿದ್ದಾಗ 4 ಜನ ಏನನ್ಕೊ, ಮೊನ್ನೆ ಕೇಳಿದ್ರು, ಎಲ್ಲೋ ಹೋಗಿದ್ವಲ್ಲ, ಹಿಂಗ ಕೇಳ್ತಾರೆ ಗೊತ್ತಾ? ಏನ್ ಕೇಳೋದು, ಯಾರು ಕೇಳೋದು? ಕೇಳಿದ್ರು ನಾನು ಕೇಳ್ಬೇಕಷ್ಟೇ. ನಾನು ಆ ಜಾಗದಲ್ಲಿದ್ದೀನಿ, ಆ ಸ್ಥಾನದಲ್ಲಿದ್ದೀನಿ. ಕಡಿಮೆ ಅಂದ್ರು 4 ಕೋಟಿ ಜನಕ್ಕೆ ನನಗೆ ಗೊತ್ತಿದ್ದಾನೆ. ನಾನು ಭಯ ಪಡಬೇಕು, ನಾನು ಗಾಬರಿ ಪಡಬೇಕು. ನನ್ನ ಮನೆ ಮಕ್ಕಳು, ನನ್ನ ಕುಟುಂಬ, ಎಲ್ಲೋ ಒಂದು ಫೋಟೋ, ಎಲ್ಲೋ ಒಂದು ಮಾತು, ಎಲ್ಲೋ ಒಂದು ಕಾಣಿಸ್ಕೊಳ್ಳೋದು, ಎಲ್ಲೋ ಒಂದು ಹೇಳೋದು, ನಿಮಗೇನು ಆನಂದವಾಗಿ ತಂದೆ ಜಾಗದಲ್ಲಿ ನಾನು ಇದ್ದೀನಿ. ಸುಮ್ಮನೆ ಆ 4 ಜನ ಏನು ಹೇಳ್ತಾರೆ, ಈ 4 ಜನ ಏನು ಹೇಳ್ತಾರೆ, ನೀವೇನು ಹಾಕಿದ್ದೀರಿ, ನೀವೆಲ್ಲಿ ಹೋಗ್ತೀರಿ, ಅವ್ರಿಗೆ ಅದೇ ಕಥೆಯೋ. ಎಲ್ಲರೂ ಅದೇ ಮಾಡೋದು ಮಕ್ಕಳೇ ನೀವುಗಳು. ಇದನ್ನೇ ಅವ್ರು ಮಾಡ್ಕೊಂಡ. ನೀವು ನೋಡಿ, ಧರ್ಮರಾಯ ಎಂತ ಧರ್ಮ ಸಾಕ್ಷಿ ಅಂದರೆ ನೀವು ನಂಬಲ್ಲ. ಧರ್ಮರಾಯರು ಪಟ್ಟಾಭಿಷೇಕ ಆದಾಗ ಒಬ್ಬ ವಿಶೇಷ ವ್ಯಕ್ತಿ ಬರ್ತಾನೆ, ಆಸ್ಥಾನಕ್ಕೆ ಬರ್ತಾನೆ. ಸಹದೇವ ಅವತ್ತೊಂದು ವಿಜಯ ಯಾತ್ರೆ ನಡೆಯುತ್ತೆ. ಚಕ್ರವರ್ತಿತನ ತೋರಿಸ್ಬೇಕಿತ್ತು. ಎಲ್ಲಿಯ ಹಸ್ತಿನಾಪುರ, ಎಲ್ಲಿಯ ಲಂಕಾ, ನೆನಪಿಟ್ಟುಕೊಳ್ಳಿ. ಲಂಕೆನಾಗ ಯಾರು ಗೊತ್ತರ ಆಳ್ತಾ ಇದ್ದಿದ್ದು? 7 ಚಿರಂಜೀವಿಗಳಲ್ಲಿ ಒಬ್ಬನಾದ ವಿಭೀಷಣ ಚಕ್ರವರ್ತಿ. ನೆನಪಿಟ್ಟುಕೊಳ್ಳಿ, ರಾವಣಾಸುರನ ಸೋದರ. ಧರ್ಮಾತ್ಮ. ಸಹದೇವ ಹೋದ್ರೆ ಆ ಪಾರುಪತ್ಯವನ್ನು ಒಪ್ಕೊಂಡು ಇದ್ದಿದ್ದೆಲ್ಲ ಆಯ್ತಪ್ಪ ಭರತಖಂಡಕ್ಕೆ ಅಂತ ಹೇಳಿ ಕಳಿಸ್ಬಿಟ್ಟು ತಾನು ಬರ್ತಾನೆ. ಬಂದಾಗ ಎಲ್ಲಾ ಸಾಮಂತರು ಧರ್ಮರಾಯರ ಪಾದಕ್ಕೆ ನಮಸ್ಕಾರ ಹಾಕ್ತಾರೆ. ವಿಭೀಷಣ ಹಾಕಲ್ಲ, ನೀವು ನಂಬ್ತೀರಾ? ಅದು ವಿಭೀಷಣ ಅಂದ್ರೆ ಎಲ್ಲರೂ ಆಶ್ಚರ್ಯ ತುಂಬಿದ ದೇವಸ. ಅವತ್ತಿಗೆ ವಿಭೀಷಣ ರಾಕ್ಷಸರ ದೂರೆ, ನೆನ್ಪಿಟ್ಕೊಳ್ಳಿ. ಆತ ಕೂಡ ಕೈಕಸಿ ದೇವಿಯ ಮಗನೇ. ವಿಶ್ವವಸು ಬ್ರಹ್ಮನ ಮಹರ್ಷಿಯ ಮಗ ಆತ. ಕಾಲಿಗೆ ನಮಸ್ಕಾರ ಹಾಕಲ್ಲ, ಕೇಳ್ತಾರೆ. ಖುದ್ದು ಭೀಮ ಹೇಳ್ತಾನೆ, ಎಲ್ಲರೂ ಬಂದು ಈ ದೊರೆಗೆ ಪಾದಕ್ಕೆ ಸಮರ್ಪಣೆ ಅಂತಿದ್ರೆ ನೀನ್ ಯಾರು, ನೀನ್ ಯಾಕೆ ಈ ತರ ಆಗ್ತಿಲ್ಲ ಅಂದ್ರೆ, ನಾನು ರಾಮರಿಗೆ ಬಿಟ್ಟು ಜೀವನದಲ್ಲಿ ಇನ್ಯಾರಿಗೂ ತಲೆ ಹಿಂಗೆ ತಗ್ಗಿಸಿದ್ದಿಲ್ಲ ಅಂತಾನೆ ವಿಭೀಷಣ. ಎಲ್ಲಾದ್ರೂ ಕೇಳಿದ್ದೀರಾ? ನಿಮಗೆ ಗೊತ್ತಿದೆಯಾ? ಅದು ವಿಭೀಷಣ ಅಂದ್ರೆ ಒಂದು ಯುಗ ಮುಗಿದು ಇನ್ನೊಂದು ಯುಗದ ಅಂತ್ಯದವರೆಗೂ ಇದ್ದಾನೆ. ಅಂದ್ರೆ ಈಗಲೂ ಇದ್ದಾನೆ ವಿಭೀಷಣ ಸೂಕ್ಷ್ಮ ರೂಪದಲ್ಲಿ. ಇವತ್ತಿಗೂ ತಿರುಚಿ ಶ್ರೀರಂಗನಾಥನಿಗೆ ಬಂದು ಆ ರಂಗನಾಥ ಕ್ಷೇತ್ರದಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾನೆ ಅನ್ನತಕ್ಕಂಥದ್ದು ಪ್ರತೀತಿ ಇದೆ. ಅದು ಸತ್ಯವೂ ನಡೆದಿದೆ ಅಂಥದ್ದೊಂದು ಪವಾಡಗಳ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖವಿದೆ, ನೆನಪಿಟ್ಟುಕೊಳ್ಳಿ. ಇವತ್ತಿಗೂ
5ನೇ ವೇದವನ್ನ ಕಾಪಾಡುತ್ತಾ ಇಟ್ಟಿದ್ದಾನೆ ಅನ್ನೋ ಒಂದು ಮಾತು. ಆ 5ನೇ ವೇದ ಅಂದ್ರೆ ಬ್ರಹ್ಮನ 5ನೇ ತಲೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಬ್ರಹ್ಮನ 4 ತಲೆ 4 ವೇದಗಳಾದ್ರೆ 5ನೇ ತಲೆ ಕೈಯಲ್ಲಿದೆ ಮಗುವಿನ ರೂಪದಲ್ಲಿ. ಅದನ್ನು ಕಾಪಾಡಿಟ್ಟಿದ್ದಾನೆ ವಿಭೀಷಣ ಅಂತ ಹೇಳ್ಬಿಟ್ಟು. ಅದರಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಯಂತ್ರ ತಂತ್ರ ಮಂತ್ರ ಮಹಾಯಂತ್ರಗಳ ಸಿದ್ಧಿಗಳಿದ್ದಾವೆ. ಅದನ್ನ ಈಗಲೂ ತುಂಬಾ ಜನ ಹುಡುಕ್ತಿದ್ದಾರೆ ಅಂತ. ಆ ಅಸುರ ದೊರೆಯೇ ಕಾವಲು ಅಂತ ಒಂದು ವಿಭೀಷಣ ನೆನಪಿಟ್ಟುಕೊಳ್ಳಿ. ರಾಮಾವತಾರದಲ್ಲಿದ್ದಂಥವ ರಾವಣಾಸುರನ ಆ ಒಂದು ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ, ಚತುರ್ಮುಖ ಬ್ರಹ್ಮನ ಮರಿಮೊಮ್ಮಗ. ಬಗ್ಗಲ್ಲ, ನಮಸ್ಕಾರ ಹಾಕೋಲ್ಲ. ನನ್ನ ಜೀವನ ಮುಡುಪು ರಾಮರಿಗೆ ಬಿಟ್ಟು ನನ್ನ ಜೀವಮಾನದಲ್ಲಿ ಯಾರಿಗೂ ನನ್ನ ಶಿರಸ್ಸು ಬಾಗಿದ್ದು ಇಲ್ಲ ಅಂತಾನೆ. ಆಗಲ್ಲೊಂದು ಪವಾಡ ನಡೆಯುತ್ತೆ, ನೀವು ನಂಬಲ್ಲ. ಧರ್ಮದೇವತೆಯ ಸ್ಥಾನದಲ್ಲಿ ಧರ್ಮಪ್ರಭು ಕುಳಿತಾಗ ಎಲ್ಲರೂ ಬಂದು ತಲೆಬಾಗಬೇಕು. ಶ್ರೀಕೃಷ್ಣ ಭಗವಂತ ಬಂದು ಏನ್ ಮಾಡ್ತಾರೆ ಗೊತ್ತಾ? ಧರ್ಮರಾಯರಿಗೆ ಆ ವಿಷ್ಣುವಿನ ಪರಿಪೂರ್ಣ ಸಾಕ್ಷಾತ್ಕಾರವನ್ನು ತಲೆಬಾಗ್ತಾರೆ. 4 ಜನ ಏನ್ ಅನ್ಕೋತಾರೆ, ನಾನು ಒಪ್ಪಲ್ಲ ಅಂದಂತ ವಿಭೀಷಣ ಭಗವಂತನ ಸಾಕ್ಷಾತ್ ಸ್ವರೂಪವಾದಂಥ ಶ್ರೀಕೃಷ್ಣರೇ ಧರ್ಮದೇವತೆಗೆ ತಲೆಬಾಗಿದಾಗ ತಾನೂ ತಲೆಬಾಗಿ ಕೃತಾರ್ಥನಾಗ್ತಾನೆ. ಅದಕ್ಕೆ ಸಪ್ತ ಚಿರಂಜೀವಿಗಳಲ್ಲೊಬ್ಬ ಭಗವಂತನೇ ಬಗ್ಗೆ ಬಿಟ್ಟ ಧರ್ಮಕ್ಕೆ ನಾನೆಷ್ಟು ರಾಮನ ಇನ್ನೊಂದು ಪ್ರತಿರೂಪ ಶ್ರೀಕೃಷ್ಣ ಪರಮಾತ್ಮ. ಆದ್ರೆ ನಾವಿದನ್ನ ತಿಳ್ಕೊಂಡಿಲ್ಲ ಮಕ್ಕಳೇ. ಈ 4 ಜನ ಏನ್ ಹೇಳ್ತಾರೆ ಈ ಜಗತ್ತು, ಈ 4 ಜನ ಏನ್ ಹೇಳ್ತಾರೆ ಈ ಜಗತ್ತು ಅನ್ಕೊಂಡು ಕೊರಗ್ತಕ್ಕಂಥದ್ದೇ ಜಾಸ್ತಿ, ಬೇಯ್ತಾ ಇರೋದೇ ಜಾಸ್ತಿ, ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದೇ ಜಾಸ್ತಿ. ಈ 4 ಜನ ಇವ್ರು ಹಿಂಗಂತಾರೆ, ಅವ್ರು ಹಿಂಗಂತಾರೆ. ನೀವಾಗಿ ಬದುಕಿ. ಯಾಕೆ ಮಾತು ಹೇಳ್ತಿದ್ದಾನೆ ಅಂದ್ರೆ, ನೀವಾಗಿ ಬದುಕದ ರಾಶಿಗಳಲ್ಲಿ ನೀವೊಬ್ಬರು ಕರ್ಕಾಟಕ ರಾಶಿ. 2024 ಅಲ್ಲೊಂದು ಅಷ್ಟಮ ಶನಿ ವೃತ್ತಿಯಲ್ಲಿ ಪರಿಶ್ರಮ ಕೊಟ್ಟಿತ್ತು ನಿಜವೇ, ವೃತ್ತಿಯಲ್ಲಿ ಹೋರಾಟ ಕೊಟ್ಟಿತ್ತು ನಿಜವೇ. ಆದರೆ ಊಟಕ್ಕಾಗಲಿ ಬಟ್ಟೆಗಾಗಲಿ ವ್ಯವಸ್ಥೆಗಾಗಲಿ ಮದುವೆ ಮುಂಜಿ ಕುಟುಂಬ ಕೆಲವೊಂದು ತುಂಬಾ ನಡೆದಿದೆ, ಒಳ್ಳೇದು ನಡೆದಿದೆ ಮಕ್ಕಳೇ. 170 ಭಾಗ ಕರ್ಕಾಟಕ ರಾಶಿಯವರಿಗೆ. ಯಾಕಂದ್ರೆ ಗುರು ಲಾಭದಲ್ಲಿ ಬಂದು ಕುಳಿತಿದ್ದ. 3 ಭಾಗಗಳಾಗಿ ಇದು ಮಾಡಬೇಕಾಗುತ್ತೆ. ಮೇ 15ರವರೆಗೂ ಒಂದು ಯೋಗ ನಿಮಗೆ, ಮಾರ್ಚ್ 29ರ ನಂತರ ಮಹರ್ ಯೋಗ ಒಂದು ನಿಮಗೆ, ಮೇ 18ರ ಮೇಲೆ ಒಂದು ಕದಲಿಕೆ ನಿಮಗೆ ಯೋಗ. ಸುಖ ಕೊಡ್ತಾ ಭಾರನೂ ಕೊಡ್ತಾನಪ್ಪ ಭಗವಂತ. ಈಗ ನೋಡಿ, ನನಗೆ ಈ ಹೆಸರು, ಈ ಕುಟುಂಬ, ನಮ್ಮ ಮಗ ತಂಗಿರಿಗೆ ಇದನ್ನ ಹೇಳಿದೆ. ಏನ್ ಮಾತಾಡ್ತೀರಿ? ಎಲ್ಲೋ ಇದ್ದವ್ ಅವ್ವ ಏನ್ ಹೇಳ್ತೇಳು, ನನ್ನ ಕಣ್ಣು ಮುಂದ್ಗಡೆ ಇದ್ದು ಬಿಡು, ನನ್ನ ಕಣ್ಣು ಮುಂದ್ಗಡೆ ಇದ್ದು ಬಿಡು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನೊಗ ಒತ್ತಿಸ್ಬಿಟ್ಟು ಜವಾಬ್ದಾರಿ ಒತ್ತಿಸ್ಬಿಟ್ಟು ಹೋಯ್ತು. ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಹೆಂಡತಿ ಅನ್ನೋದಕ್ಕಿಂತ ಕರೆಕ್ಟಾಗಿ ಹೇಳಿ ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ನನ್ನನ್ನು ಬಿಟ್ಬಿಡಿ, ನಾನು ಕೆಲ್ಸದ ಮೇಲೆ ಇರ್ತಾನೆ, ಹೊರಗಡೆ ಇರ್ತಾನೆ. ಆ ಧರ್ಮದೇವತೆ ಧರ್ಮ ನಡೆದುಕೊಂಡಿಲ್ವಾ ಅಂದ್ರೆ, ಇಲ್ಲ ಅಣ್ಣ ಸುಳ್ಳು ಹೇಳ್ದಾಗ ಆಗುತ್ತೆ, ತಪ್ಪಾಗ್ಬಿಡುತ್ತೆ ಅಣ್ಣ, ತಪ್ಪಾಗ್ಬಿಡುತ್ತೆ. ಇಲ್ಲ, ಅದರಲ್ಲಿ ಮಾತ್ರ ನೀನು ಬೇಕಾದ್ರೆ ಹೊರಟ ದೂರ್ವಾಸ ದಗದಗ ಅಂತ ಏನಾದ್ರು ಅಂದ್ಬಿಡ್ತೀಯನೋ ಪುಣ್ಯಾತ್ಕಿತ್ತಿ. ಒಂದು ದಿನವೂ ಒಂದು ಬಾಯಿ ಮಾತಾಡ್ದವಳಲ್ಲ, ಏನೂ ಹೇಳಲ್ಲ, ಹಾಗೆ ಎದ್ದುಬಿಟ್ಟು ಎದ್ದೋಗ್ತಾಳೆ. ನಿಜಾಣ, ಆ ಮಾತಲ್ಲಿಲ್ಲ. ನಮ್ಮ ಮಕ್ಕಳನ್ನ ಆಕೆ ಮಕ್ಕಳಿಗಿಂತಲೂ ಹೆಚ್ಚಾಗಿ ನೋಡ್ಕೊತಿದ್ದಾಳೆ. ಇದೇ ಸತ್ಯ. ಮತ್ತೆ 4 ಜನಕ್ಕೆ ಯೋಚನೆ ಮಾಡ್ತೀರಿ. ಕರ್ಕಾಟಕ ರಾಶಿಗೆ ಅದು ಅಷ್ಟಮ ಶನಿಯ ಬಿಡುಗಡೆ ಮಾರ್ಚ್ 29ಕ್ಕೆ, ಫೆಬ್ರವರಿ 15ಕ್ಕೆ ಗುರುವಕ್ರ ಬಿಡುಗಡೆ. 100% ಹೇಳ್ತಾನೆ, ಮೇ 15ರ ಒಳಗಡೆ ನಿಮಗೊಂದು ಮನೆ, ಜಾಗ, ವ್ಯವಸ್ಥೆ, ಮದುವೆ ಇಲ್ಲದವರಿಗೆ ಮದುವೆ ಯೋಗ, ಆ ವಿಪರೀತ ಖರ್ಚುಗಳು ಶುರು ಆಗುತ್ತೆ ನಿಮಗೆ. ಮೇ 15ರ ಒಳಗಡೆ ಏನೇನು ಸೆಟಲ್ ಮಾಡ್ಕೋಬೇಕು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಕರ್ಮಾಧಿಪತಿ ಗುರು ಸಾರದಲ್ಲಿ ಬಂದು ಕುತ್ಕೋತಾನೆ. ಗುರುಬಲ ಇಲ್ಲದೆ ಹೋಗ್ಬೋದು ಮೇ 15ರ ನಂತರ. ಆ ರಾಹುಕೇತುಗಳು 2 ಗಂಟೆಗೆ ಬರುತ್ತೆ. ಅಲ್ಲೊಂದು ತಮಾಷೆ ನೋಡಿ, ವಿಶೇಷವಾಗಿ ಆ ಅಷ್ಟಮ ಸ್ಥಾನಕ್ಕೆ ರಾಹು ಬಂದರೂ ಕೂಡ ಗುರು ವ್ಯಯಭಾವದಲ್ಲಿ ಕುಳಿತು ನಿಮ್ಮ ಅಷ್ಟಮ ಭಾವವನ್ನ ನೋಡುತ್ತಾನೆ ವಿಶೇಷವಾಗಿ. ಸೊ ಬರುವ ಆಪತ್ತುಗಳು, ಆಕಸ್ಮಿಕ ಆಪತ್ತು, ಆಕಸ್ಮಿಕ ನೋವು, ಆಕಸ್ಮಿಕ ಒತ್ತಡಗಳನ್ನ ಆತ ತಡೆಯುತ್ತಾನೆ. ಯೋಗಕಾರಕ ಕುಜನ ಭಾವದಲ್ಲಿ ಬರುತ್ತಾನೆ ಗುರು ಮೇ 15ರ ನಂತರ. ಸೊ ಅದರಿಂದ ಟೆನ್ಷನ್ ಏನು ಮಾಡ್ಕೋಬೇಡಿ, ಅವರೇ ಗುರುಬಲ ಇಲ್ಲ ನಮಗೆ. ಯಾಕಂದ್ರೆ
ಕರ್ಮಾಧಿಪತಿ ಗುರುಸಾರದಲ್ಲಿ ಬಂದು ಕುತ್ಕೋತಾನೆ. ಅಲ್ಲಿಗೆ ಗುರು ರೂಪದಲ್ಲಿ ಶನಿ ಬಂದು ಕುತ್ಕೋತಾನೆ. ಸೊ ಗುರು ಇಲ್ಲದೆ ಇದ್ದಾಗೆ ಗುರು ಮರೆಯಾಗಿ ಕುಳಿತರೂ ಕೂಡ ನಿಮಗೆ ಶನಿ ಬಲ ಎದ್ದೋಳುತ್ತೆ. ಶನಿ ಬಲ ಅಷ್ಟಮಾಧಿಪತಿ ಭಾಗ್ಯ ಅಂದ್ರೆ ಆಕಸ್ಮಿಕ ಧನ ಪ್ರಾಪ್ತಿ, ಹೆಸರು ಪ್ರಾಪ್ತಿ, ಕೀರ್ತಿ ಪ್ರಾಪ್ತಿ, ಪ್ರತಿಷ್ಠಾ ಪ್ರಾಪ್ತಿ, ಗೌರವ ಪ್ರಾಪ್ತಿ, ಸ್ಥಾನ ಪ್ರಾಪ್ತಿ, ವ್ಯವಸ್ಥೆ ಪ್ರಾಪ್ತಿ, ಇವೆಲ್ಲವನ್ನು ನೋಡತಕ್ಕಂಥ ಮಹರ್ಬಲ ಆಗತಕ್ಕಂಥದ್ದಾಗುತ್ತೆ. ಯೋಚಿಸ್ಬೇಡಿ, ಸದಾ ಯೋಚನೆ ಮಾಡೋರು ನೀವು ಜಾಸ್ತಿ. ನನ್ನ ಅನುಭವದಲ್ಲಿ ಆಗಾಗ ಹೇಳ್ತಿರ್ತೇನೆ, ಕಟಕ ರಾಶಿಯಲ್ಲಿ ಗಂಡು ಮಕ್ಕಳು ಹುಟ್ಟಬಾರ್ದು, ಸಿಂಹ ರಾಶಿಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರ್ದು. ಹೌದು, ಕಟಕ ರಾಶಿಯಲ್ಲಿ ಗಂಡು ಮಕ್ಕಳು ಹುಟ್ಟಿದ್ರೆ ಒದ್ದಾಟ ತಪ್ಪಲ್ಲ, ನಿಮಗೆ ಹೊರೆ ತಪ್ಪಲ್ಲ. ಅಮ್ಮನ ಹೃದಯ ಇರಬಾರದು ಗಂಡಿಗೆ, ಇದು ನಿಯಮ. ಅಮ್ಮನ ಹೃದಯವಂತಿಕೆ ಗಂಡಿಗೆ ಇರಬಾರದು. ರೂಲ್ಸ್ ಆರ್ ದ್ಯಾಟ್. ಒಪ್ಪಲ್ಲ. ಅಪ್ಪ ಅಮ್ಮನ ತರ ಯೋಚನೆ ಮಾಡಿಬಿಟ್ರೆ ಮನೆ ಮುಳುಗ್ತು, ಅಮ್ಮ ಅಪ್ಪನ ತರ ಆಗ್ಬಿಟ್ರೆ ಆಯ್ತು, ಮನೆಯೊಂದು 3 ಬಾಗಿಲಾಗ್ಬಿಡ್ತು. ಅದಕ್ಕೆ ಸಿಂಹರಾಶಿಯ ಸ್ತ್ರೀಯರು ಗರ್ಜಿಸ್ಬಿಡ್ತಾರೆ, ನೆಮ್ಮದಿಯಾಗಿರೋಲ್ಲ. ಕಟಕ ರಾಶಿಯ ಗಂಡಸರು ಯಾವಾಗ್ಲೂ ಕಣ್ಣೀರು ಹಾಕೋದು ತಪ್ಪಲ್ಲ. ಅದಕ್ಕೆ ಒಂದು ಮಾತಿದೆ, ಅವಳು ಗಂಡನ್ನ ನಂಬಬಾರ್ದು, ಸದಾ ನಂಗೋ ಹೆಣ್ಣನ್ನ ನಂಬಬಾರ್ದು ಅಂತ ಒಂದು ಮಾತು ಹೇಳ್ತಾರೆ. ತಪ್ಪಿದ್ರೆ ಕ್ಷಮಿಸಿ, ನಾನು ಯಾವುದೇ ಕೆಟ್ಟ ಉದ್ದೇಶದಿಂದ ಹೇಳಿಲ್ಲ. ಯಾಕೆ ಅಂದ್ರೆ ಸಿಂಹರಾಶಿಯ ಹೆಣ್ಣು ಮಕ್ಕಳು ನಕ್ಕು ಬಿಡ್ತಾರೆ. ಎಷ್ಟೇ ನೋವಿದ್ರು ನಕ್ಕೊಂಡು ಒಂಥರ ಗಂಡಸಿರ್ತಾರ. ಇರ್ಲಿ ಬಿಡು, ನೀವು ಹಾಗೆ ಅಮ್ಮಂದಿರ, ನೀವು ಪಟ್ಟ ಭಾರ, ನಿಮ್ಗೆ ಪಟ್ಟ ಕಷ್ಟ ನಿಮ್ಗೆ ದೂರ ಆಗೋ ಸಮಯ ಬಂದಿದೆ. ಅದನ್ನು ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ಇವತ್ತಿನ ಸಂಚಿಕೆಗೆ ನಾನು ವ್ಯವಸ್ಥೆ ಮಾಡಲಿಕ್ಕೆ ಒದ್ದಾಡಿಬಿಟ್ಟಿದ್ದೇನೆ. ಯಾಕಂದರೆ ಔಟ್ ಆಫ್ ಸ್ಟೇಷನ್ ಕೆಲಸಗಳು ನನಗೆ. ಹೌದು, ಊರಲ್ಲಿಲ್ಲ. ಈಗೀಗ ವಾರದಲ್ಲಿ 3 ದಿನ ಇಲ್ಲ, ಇನ್ನು ವಾರದಲ್ಲಿ 4 ದಿನ ಇರೋದಿಲ್ವೇನೋ, ಆ ರೀತಿ. ನಾನು ಆಗಾಗ ಹೇಳ್ತಿರ್ತೇನೆ, ಹಮ್ ಗಲ್ಲಿ ಪೆ ನಯ್ಯೇ ಹಮ್ ದಿಲ್ಲಿಗೂ ಪಾರ್ ಕರ್ ಚುಕೆ ಅನ್ನತಕ್ಕಂಥ ದೂರದ ಕೆಲಸ, ದೂರದ ವ್ಯವಸ್ಥೆಗಳು ನನಗೆ ತುಂಬಾ ಆಸೆ. 4 ಜನಕ್ಕೆ ನೆರಳು ಕಟ್ತಿದ್ದಾರೆ ಅಂದ್ರೆ, ಓ ದೇವರೇ, 1000 ಉದ್ಯೋಗ ಸೃಷ್ಟಿಯಲ್ಲಿ. ಆ 1000 ಜನ ನಂಬ್ಕೊಂಡು 5 ಜನ ಊಟ ಮಾಡ್ತಿದ್ದಾರೆ ಅಂದ್ರೆ 6000 ಜನಕ್ಕೆ ಊಟ ಆಗ್ತಿದ್ದಾರೆ. ಮೊದಲು ಅವರ ಪ್ರಾಶಸ್ತ್ಯ. ಅಲ್ಲೊಂದು ಕಲ್ಯಾಣಿ ಅನ್ನೋದ್ರ ಒಂದು ಚಿಂತೆ. ಅದರ ಹಿಂದುಗಡೆ 100 ಜನಕ್ಕೆ ಪರಿಶ್ರಮ ಇರುತ್ತೆ, ವೃತ್ತಿ ಇರುತ್ತೆ, ಬದುಕಿರುತ್ತೆ, ನೆರಳಿರುತ್ತೆ ಅನ್ನೋ ಒಂದು ಭಾವ. ಅಲ್ಲಿ ಯೋಚನೆ ಮಾಡ್ತಿರ್ತಾನೆ. ತುಂಬಾ ಜನ ಗುರುಗಳೇ ಈಗೀಗ ಸಿಗೋದೇ ಇಲ್ಲ ನಮಗೆ. ನಿಜವೇ. ಸಾಮಾನ್ಯರಿಗೆ ಸಾಮಾನ್ಯ ಸಮಸ್ಯೆ. ಆದರೆ ಈ ದಳಪತಿ, ಈ ದೊರೆ, ಈ ದಂಡನಾಯಕ ಬಿದ್ದು ಬಿಟ್ರೆ ಅವನಿಂದ ಸಾವಿರಾರು ಕುಟುಂಬಗಳಿಗೆ ಅನ್ನವಪ್ಪ. ಅವ್ರೊಬ್ಬರನ್ನ ಹಿಡ್ಕೊಬಿಟ್ರೆ 1000 ಜನನ ಕಾಪಾಡ್ಬಿಡ್ತಾರೆ, 10,000 ಜನಕ್ಕೆ ಅನ್ನ ಹಾಕ್ಬಿಡ್ತಾರೆ, 1,00,000 ಜನಕ್ಕೆ ಅನ್ನ ಹಾಕ್ಬಿಡ್ತಾರೆ. ಒಬ್ಬ ವ್ಯಕ್ತಿ ನನಗೆ ಮೊನ್ನೆ ನಾನು ಮಾತಾಡ್ತಿದ್ದೆ, 45,000 ಶಾಲೆಗಳಿಗೆ ಸಂಬಂಧಪಟ್ಟಂತ ವ್ಯವಸ್ಥೆಯ ಪ್ರತೀಕ ಕೈ ಮುಗಿದು ರಾಮಚಂದ್ರ. ಎಷ್ಟು 45,000 ಶಾಲೆಗಳು ಅಂದ್ರೆ, ಒಂದು ಶಾಲೆಯಲ್ಲಿ 100 ಮಕ್ಕಳು ಅಂದ್ರು 45 ಲಕ್ಷ ಮಕ್ಕಳಿಗೆ ವಿದ್ಯಾದಾನ. ಒಂದು ಶಾಲೆಯಲ್ಲಿ 100 ಮಕ್ಕಳು, ಕಡಿಮೆ ಅಂದ್ರು 500 ಮಕ್ಕಳಿದ್ದಾರೆ. ಲೆಕ್ಕ ಹಾಕೊಳ್ಳಿ, 2.5 ಕೋಟಿ ಮಕ್ಕಳಿಗೆ ವಿದ್ಯಾದಾನದ ಹಿಂದ್ಗಡೆ ಈ ಶಕ್ತಿ ಇದೆ. ನೀವು ನಂಬೋಲ್ಲ, ನಾನು ಅವ್ರ ಕಾಲಿಗೆ ನಮಸ್ಕಾರ ಹಾಕೋಕೆ ಹೋದ್ರೆ ನಾನು ಕರೆಸಿರೋದೇ ನಿಮ್ಮ ಹತ್ರ ಗೈಡೆನ್ಸ್ಗೆ. ನೀವು ನಾನು ಹೇಳಿದೆ, ವಿದ್ಯಾದಾನಕ್ಕಿಂತ ದೊಡ್ಡದಿಲ್ಲ ಗುರುಗಳೇ, ನಿಮಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಕೈಂಕರ್ಯ, ಇಷ್ಟು ದೊಡ್ಡ ಸೇವೆ, ಇಷ್ಟು ದೊಡ್ಡ ಭಾವ ಎಲ್ಲರಿಗೂ ಬರುವುದಿಲ್ಲ. ಕಲ್ಯಾಣ ಪ್ರಾಪ್ತಿರಸ್ತು ಸದಾ ಅಂತ ಭಯ. ಆ ಎತ್ತರಕ್ಕೆ ಹೋದಾಗ ಅವ್ರು ತಗೊಳ್ಳೋ ನಿರ್ಧಾರಗಳಲ್ಲಿ ಎಲ್ಲಾದ್ರೂ ತಪ್ಪಾಗಿಬಿಟ್ಟು ಇಷ್ಟು ಲಕ್ಷಾಂತರ ಜನಗಳಿಗೆ ನೆರಳು, ಬದುಕು, ಊಟ ಅಂತ ಅಲ್ಲಿ ನಿಂತ್ಕೊಬಿಟ್ಟಿದ್ದಾನೆ. ನೀವು ಹಾಗೆ ಕರ್ಕಾಟಕ ರಾಶಿಯ ಗಂಡಸರಾಗಿದ್ರೆ ಒದ್ದಾಡಿ ಬಿಡ್ತೀರಿ. ಈ ವರ್ಷ ಸ್ವಲ್ಪ ಖರ್ಚುಗಳು ಜಾಸ್ತಿಯೇ. ಆದರೆ ಶನಿ ಗುರುಸಾರದಲ್ಲಿರುವುದರಿಂದ ಕುಜ ನಿಮಗೆ ಜೂನ್ 3ಕ್ಕೆ ಸಿಂಹರಾಶಿಗೆ ಬರ್ತಾನೆ. ಬ್ಯೂಟಿಫುಲ್. ಕುಟುಂಬದಲ್ಲಿ ಒದ್ದಾಟ ಇರುತ್ತೆ, ನಿಜವೇ. ಹೊರೆ ಇರುತ್ತೆ, ಖರ್ಚುಗಳು ಬರುತ್ತೆ, ಮದುವೆ ಖರ್ಚು, ಮಕ್ಕಳ ಖರ್ಚು, ಮನೆ ಖರ್ಚು. ಯಾಕಂದ್ರೆ ಶನಿ ಭಾಗ್ಯಕ್ಕೆ ಬಂದ್ಬಿಟ್ನಲ್ಲ. ಎಷ್ಟು ದಿನ ಪಟ್ಟ ಕಷ್ಟ, ಕಡಿಮೆ ಅಂದ್ರೂ ಸುಮಾರು ಒಂದು 6 ವರ್ಷ ಕಷ್ಟಪಟ್ಬಿಟ್ಟಿದ್ದೀರಿ ನೀವು. ಎಲ್ಲೋ ಬದುಕ್ತವ್ರು, ಎಲ್ಲೋ ಇದ್ದವ್ರು, ಎಲ್ಲೋ ಅಲೆಮಾರಿ. 7 ವರ್ಷ ಅಮ್ಮ ರಾಮಚಂದ್ರ. ತುಂಬಾ ಒದ್ದಾಟಗಳು ಪಟ್ಟಿದ್ದೀರಿ, ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಿ, ಇವೆಲ್ಲವನ್ನು ಪಟ್ಟಿದ್ದೀರಿ. ಇವೆಲ್ಲದರಿಂದಲೂ ಹೊರಗಡೆ ಬರಲಿಕ್ಕೆ ಒಂದು ಅದ್ಭುತವಾಗಿ ಶನಿ ಬಂದು ಕೂತಿದ್ದಾನೆ. ಆಮೇಲೆ 2ನೇ ಮನೇಲಿ ಕೇತು ಇದ್ದಾಗ ಸ್ವಲ್ಪ ಕುಟುಂಬನ, ವೃತ್ತಿಯ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಒದ್ದಾಡ್ಬಿಡ್ತೀರಿ.
ಮನೆಯೊಡತಿಗೆ ಇಲ್ಲ ಮನೆಯೊಡೆಯನಿಗೆ ಒಂದು ಜವಾಬ್ದಾರಿ ಕೊಟ್ಟುಬೇಡಿ. ನೀನು ಇದನ್ನ ನೋಡ್ಕೊ, ನಾನು ಇದನ್ನ ನೋಡ್ಕೋತೇನೆ. ಎರಡೂ ಮ್ಯಾನೇಜ್ ಮಾಡೋಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ. ಕರ್ಕಾಟಕ ರಾಶಿ ಇದೊಂದಿರುತ್ತೆ, ಎಳೆದಾಟ ಇರುತ್ತೆ. ಆತಂಕ ಪಡಬೇಡಿ, ಯೋಚಿಸಬೇಡಿ, ಆಲೋಚಿಸಬೇಡಿ, ಚಿಂತಿಸಬೇಡಿ, ಸಮಾಧಾನವಾಗಿರಿ. 2ನೇ ಮನೇಲಿ ಕೇತು ಇದ್ದಾಗ ಸುಮ್ಮನೆ ಇಲ್ಲದ ಊಹಾಪೋಹ ಭಯಗಳನ್ನ ಉಂಟು ಮಾಡ್ತಾನೆ. ಸಾಕಾಗ್ತಿಲ್ಲ, ನಮಗೆ ಎಷ್ಟಿದ್ರೂ ಸಾಕಾಗೋಲ್ಲ, ಎಷ್ಟಿದ್ದರೂ ಸಾಕಾಗೋಲ್ಲ, ಎಷ್ಟು ಬಂದರೂ ಸಾಕಾಗೋಲ್ಲ. ಈ ಭಾವ ತಪ್ಪಿದ್ದಲ್ಲ, ಏನು ಮಾಡಿದರೂ ನೆನಪಿಟ್ಟುಕೊಳ್ಳಿ. ಅದು ಯಾರಾದರೂ, ನೀವು ದೊಡ್ಡ ದೊಡ್ಡ ಉದ್ಯಮಪತಿ ನೋಡಿ, ಅವ್ರು ಮತ್ತೊಂದು ಮಾಡ್ತಲೇ ಇರ್ತಾರೆ. ಟೀಚರ್ಸ್ ಅನ್ನ ನೋಡಿ, ಈ ಬ್ಯಾಚ್ ಆದ್ಮೇಲೆ ಇನ್ನೊಂದು ಬ್ಯಾಚ್, ಈ ಬ್ಯಾಚ್ ಆದ್ಮೇಲೆ ಇನ್ನೊಂದು ಬ್ಯಾಚ್ ಮಾಡ್ತಲೇ ಇರ್ತಾರೆ. ಇದು ಪ್ರಕೃತಿಯ ನಿಯಮ. ಆದ್ರೆ ನಾವು ಹಾಗೆ ಕರ್ಕಾಟಕ ರಾಶಿಗೆ ಅದೊಂದಿರುತ್ತೆ. ಯಾವಾಗಲೂ ನಿಮಗೊಂದು ಭಾರವಿಡದೆ ಬಿಡುವುದಿಲ್ಲ. ಭೂದೇವಿ ಅಗಿತಲೇ ಇರ್ತಾರೆ. ಅಲ್ಲೇ ಕಕ್ಕ ಮಾಡ್ತಾರೆ, ಅಲ್ಲೇ ಗದ್ದೆ ಬೆಳೆಸ್ತಾರೆ, ತೋಟ ಬೆಳೆಸ್ತಾರೆ, ಒಂದು ಕೃಷಿ ಹೊಂಡ ಮಾಡ್ತಾರೆ, ಅಲ್ಲೇ ಒಂದು ದೇವಸ್ಥಾನ ಮಾಡ್ತಾರೆ. ಎಲ್ಲ ಉಂಟು, ಪೂಜೆಯೂ ಉಂಟು, ವಕ್ರತೆಯೂ ಉಂಟು, ವಿಕೃತಿಯೂ ಉಂಟು ಅನ್ನತಕ್ಕಂಥದ್ದು. ಸೊ ಕಟಕ ರಾಶಿಗೆ ಅದೊಂದಿರುತ್ತೆ. ನೀವು ಅಮ್ಮನ ಹೃದಯದ ಒಂದು ಸಾಮ್ರಾಜ್ಯ ನಿಮ್ಮದು. ಸೊ ಅಂಥದ್ದೊಂದು ಯೋಗವಿದೆ. ಯೋಚಿಸಬೇಡಿ, ಭಯಪಡಬೇಡಿ. ಒಳ್ಳೇದಕ್ಕೆ ನಿಮ್ಗೆ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ತೀರ್ಥಕ್ಷೇತ್ರ ಯೋಗ, ಪುಣ್ಯಕ್ಷೇತ್ರ ಯೋಗ, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಖರ್ಚು, ಅದರಿಂದ ಆಗಲಿ. ಭಾಗ್ಯದಲ್ಲಿ ಶನಿ ಗುರುಸಾರದಲ್ಲಿ ಕೂತಿದ್ದಾನಲ್ವಾ, ಏನು ತೊಂದರೆ ಆಗೋದಿಲ್ಲ. 2025 ನೀವು ಸುಮ್ಮನೆ ಗಾಬರಿ ಪಡ್ತೀರಿ. ಯಾಕಂದ್ರೆ 2ನೇ ಮನೆಯಲ್ಲಿರ್ತಕ್ಕಂಥ ಕೇತು, ಅಷ್ಟಮದಲ್ಲಿರ್ತಕ್ಕಂಥ ರಾಹು ನಿಮ್ಮನ್ನ ಅನಗತ್ಯ ಖರ್ಚು ವೆಚ್ಚ ಗಾಬರಿಗಳಿಗೆ ಒಳಪಡಿಸುವುದನ್ನ ಬಿಟ್ರೆ ಇನ್ನು ಏನೂ ತೊಂದರೆಗಳಾಗೋದಿಲ್ಲ. ದೇವಿ ಆರಾಧನೆ ಮಾಡಿಕೊಳ್ಳಿ, ಗುರುವಿನ ಆರಾಧನೆ ಮಾಡಿಕೊಳ್ಳಿ. ನಂಜುಂಡೇಶ್ವರ, ಮಹದೇಶ್ವರ, ಮುರುಡೇಶ್ವರ ಇಂಥ ಕ್ಷೇತ್ರಗಳಿಗೆ ಹೋಗಿ ಉಳ್ಕೊಳ್ಳಿ. ಪಳನಿ ಕ್ಷೇತ್ರ, ಘಾಟಿ ಸುಬ್ರಹ್ಮಣ್ಯ, ಇವು ಘಾಟಿ ಸುಬ್ರಹ್ಮಣ್ಯದಲ್ಲಿ ವಿಶೇಷ ಉತ್ಸವ, ಸೇವೆ, ಸಂಕಲ್ಪಗಳು ಇದೆಲ್ಲ ನಡೀತಿರ್ತವೆ. ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯ, ನಮ್ಮ ರಾಮನಾಥೇಶ್ವರ ಕ್ಷೇತ್ರ, ಈ ಥರದಕ್ಕೆ ಹೋಗಿ. ಅರ್ಕಲಗೂಡು ರಾಮನಾಥೇಶ್ವರ ತುಂಬ ಪುಣ್ಯಕ್ಷೇತ್ರ, ಹೋಗಿ ಇದ್ದು ಆ ಕಾವೇರಿ ದಡದಲ್ಲಿರ್ತಕ್ಕಂಥ ಕ್ಷೇತ್ರ, ಸ್ನಾನ, ದರ್ಶನ, ಸೇವೆ. ಅಷ್ಟಮದಲ್ಲಿ ರಾಹು ಇದ್ದಾಗ ವಿಶೇಷವಾಗಿ ದುರ್ಗಾರಾಧನೆ ಆಗಬೇಕು ಅಂತವೆ. ಸ್ವಲ್ಪ ಬೆಡ್ರೂಮ್ ಶುದ್ಧಿಯಾಗಿ ಇಟ್ಕೊಳ್ಳಿ, ಬೆಡ್ರೂಮ್ನಲ್ಲಿ ಬೆಳಕು ಬರೋ ಹಾಗೆ ಮಾಡ್ಕೊಳ್ಳಿ. ಬೆಡ್ರೂಮ್ನಲ್ಲಿ ಯಾವಾಗಲೂ ಒಂದು ಪುಟ್ಟ ಧೂಪ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಒಂದು ಪುಟ್ಟ ಶ್ರೀಚಕ್ರ ಆರಾಧನೆ ಮಾಡಿಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ 2ನೇ ಮನೆ ಹಾಗೂ ಅಷ್ಟಮದಲ್ಲಿ ರಾಹು ಕೇತುಗಳಿದ್ದಾಗ ಅನಗತ್ಯವಾಗಿ ಯಾವುದೋ ವಾದ ವಿವಾದ, ವಾಗ್ವಾದ, ಸಡನ್ ಡಿಸಿಷನ್ಸ್ ತಗೊಳ್ಳೋದು, ಸಡನ್ ಜಂಪ್ ಮಾಡ್ಕೊಳ್ಳೋದು, ಸಡನ್ ಆಗಿ ಯಾವುದಾದ್ರೂ ಒಂದು ಕಮಿಟ್ಮೆಂಟ್ಗೆ ಧುಮುಕ್ ಬಿಡತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್. ಅದೊಂದು ನನಗೆ ಭಯ. ಸೊ ಶ್ರೀಚಕ್ರ ಆರಾಧನೆ ಆಗಬೇಕು. ಮನೆಯಲ್ಲೊಂದು ಶ್ರೀಚಕ್ರ ಪೂಜೆ ಆದರೆ ತುಂಬ ಒಳ್ಳೆಯದು. ದೇವಿ ಪೂಜೆ, ದುರ್ಗಾ ಸಪ್ತಶ್ರುತಿ, ಲಲಿತಾ ಸಹಸ್ರನಾಮ ಈ ಥರದನ್ನು ಮಾಡತಕ್ಕಂಥದ್ದು ಮಾಡಿ ತುಂಬ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಮಾಡ್ಕೊಳ್ಳಿ, ತುಂಬ ಸಮಾಧಾನ. ಆದಷ್ಟು ದೊಡ್ಡ ನಿರ್ಧಾರಗಳು ತಗೊಳಕ್ ಹೋಗ್ಬೇಡಿ, ದೊಡ್ಡ ಖರ್ಚುಗಳಿಗೆ ಹೋಗ್ಬೇಡಿ. ಮನೆ ಕಟ್ತೇನೆ, ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಗುರು ಬಂದು 12ನೇ ಮನೆಯಲ್ಲಿದ್ದಾನೆ. ಒಂದು ದೊಡ್ಡ ಕಾರ್ ತಗೋತಾನೆ, ದೊಡ್ಡ ಮನೆ ಮಾಡ್ತಾನೆ. ಆಗ್ಲಿಲ್ವ ಮನೆ ಬೇಕು ಅನ್ನೋರು ಒಂದು ಲೀಸ್ ಮನೆಗೆ ಹೋಗ್ಬಿಡಿ. ವಿಚಾರಿಸಿ ಮಾಡಿ. ಗುರು ಜ್ಞಾನಕಾರಕ. ಅದರಿಂದ ಏನು ಮಾಡಿ, ಯಾರಾದರೂ ಲಾಯರು, ಚಾರ್ಟರ್ಡ್ ಅಕೌಂಟೆಂಟ್, ಎಕ್ಸ್ಪರ್ಟ್ಸ್, ಡಾಕ್ಟರ್, ನಿಮಗೆ ನೀವೇ ಮದ್ದು ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಜಾಗರೂಕತೆ. ಮನೆಯಿಂದ ದೂರ, ಕುಟುಂಬದಿಂದ ದೂರ, ಮಕ್ಕಳಿಂದ ದೂರ, ಸಂಗಾತಿಯಿಂದ ದೂರ ಇರಬೇಕಾದಂಥ ಪರಿಸ್ಥಿತಿ. ಇಲ್ಲ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ, ಈ ಥರದ್ದು ಒಂದು ಸಣ್ಣ ಪುಟ್ಟದಾಗಿ ಬಂದು ತೊಂದರೆಗಳೇನಿಲ್ಲ, ತುಂಬ ದೊಡ್ಡ ಅನಾಹುತಗಳಿಲ್ಲ. ಆದರೆ ದಿಢೀರ್ ನಿರ್ಧಾರಗಳು ತಗೊಂಡು ದುಡುಗ್ಬಿಡ್ತೀರಿ. ದಿಢೀರ್ ಎಲ್ಲೋ ವೈರಾಗ್ಯಕ್ಕೆ ದುಡ್ಬಿಡ್ತಾನೆ, ಗಡ್ಡ ಬಿಟ್ಬಿಡ್ತೀರಿ, ಇಲ್ಲ ಜುಟ್ಟು ಬಿಟ್ಬಿಡ್ತೀರಿ, ಅಲಂಕಾರ ಮಾಡ್ಕೊಳ್ಳಲ್ಲ. ಇದೆಲ್ಲ ಆಗತಕ್ಕಂಥದ್ದು ಸ್ವಲ್ಪ ಇರುತ್ತೆ. ಮೈ ಸ್ವಲ್ಪ ಭಾರ ಆಗುತ್ತೆ, ಮೈ ಬರ್ತಕ್ಕಂಥದ್ದಾಗುತ್ತೆ, ಇಲ್ಲ ಕೃಷಿ ಆಗತಕ್ಕಂಥದ್ದಾಗುತ್ತೆ. ಗಣಪತಿ ಆಲಯಗಳಲ್ಲಿ ಸೇವೆ, ಪೂಜೆ, ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ತುಂಬ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಇನ್ನಷ್ಟು ಪರಿಹಾರಗಳಿದ್ದಾವೆ, ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ
ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕರ್ಕಾಟಕ ರಾಶಿಯವರಿಗೆ ಮದುವೆಯಾಗದವರಿಗೆ ಮದುವೆ ಯೋಗ, ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ, ಮನೆಯಿಲ್ಲದವರಿಗೆ ಮನೆ ಯೋಗ, ಉದ್ಯೋಗದಲ್ಲೊಂದು ಪ್ರಮೋಷನ್, ಉದ್ಯೋಗದಲ್ಲೊಂದು ಇನ್ಕ್ರಿಮೆಂಟ್, ನಿಮಗೆ ತೃಪ್ತಿ ಇರುವುದಿಲ್ಲ. ಆಕಸ್ಮಿಕವಾಗಿ ಧನಲಾಭಕ್ಕೆ ಸಂಬಂಧಪಟ್ಟಂತ ಒಂದು ವ್ಯವಹಾರಗಳಿಗೆ ಹೋಗ್ಬಿಡ್ತೀರ. ಅಷ್ಟಮದಲ್ಲಿ ರಾಹು ಇರೋದನ್ನ ಅವ್ರ ಮಾತು ಇವ್ರ ಮಾತು ಇನ್ನೊಂದು ಮಾಡೋಣ ಅಂತ ಹೋಗ್ಬಿಡ್ತೀರ. ಜಾಗ್ರತೆ. ಪ್ರತಿನಿತ್ಯ ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಇಲ್ಲ 3 ಹೊತ್ತಾಗಲಿ ತಾವು ತಿನ್ನುವಂಥ ತಿಂಡಿಯ ಒಂದು ಭಾಗವನ್ನ ತಗೊಂಡು, ತಿಂಡಿಯ ಒಂದು ಭಾಗ ತಗೊಂಡು ಹಸುಗೋ ನಾಯಿಗೋ ಪಕ್ಷಿಗೋ ಹಾಕತಕ್ಕಂಥದ್ದು ಮಾಡಿ, ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ಮಂಗಳವಾರ, ಶುಕ್ರವಾರ, ವಿಶೇಷ ದಿನಗಳು, ಆ ದಿನಗಳಿಂದ ಆಯಿತು ಅಂದರೆ ಒಂದು 3 ಜನ 6 ಜನ 9 18 ಈ ಥರ ಹಬ್ಬದ ಅಡಿಗೆ ಥರ ಏನಾದರೂ ಒಂದು 3 ಥರದನ್ನ, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಈ ಥರ ಮಾಡಿ ಒಂದು 3ವರಿಗೆ ವಿಶೇಷವಾಗಿ ಭೋಜನವನ್ನು ಬಡಿಸ್ತಕ್ಕಂಥದ್ದು ಮಾಡಿ, ಗುರುಗಳಿಗೆ ಆಲಯಕ್ಕೆ ಹೋದಾಗ ಫಲತಾಂಬೂಲ ಕೊಡದೆ ಬರಬೇಡಿ. 2ನೇ ಮನೆಯಲ್ಲಿ ಕೇತು, 2ನೇ ಮನೆಯಲ್ಲಿ ಕೇತು. ಅದರಿಂದ ಆಚಾರ್ಯರಿಗೆ, ಪುರೋಹಿತರಿಗೆ, ಗುರುಗಳಿಗೆ, ನಿಮ್ಮ ಟೀಚರಿಗೆ, ಮಾರ್ಗದರ್ಶಕರಿಗೆ ಏನಾದರೂ ಸಿಹಿ ಹಣ್ಣು ತಾಂಬೂಲ ಕೊಡದೆ ಬರಬೇಡಿ. ಇದು ತಪ್ಪದೆ ಮಾಡತಕ್ಕಂಥದ್ದು ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸ್ವಾತಿ ನಕ್ಷತ್ರ ಗುರುವಾರ. ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು ರಾಹು 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ದೂರದ ಆಲೋಚನೆಗಳು, ದುಷ್ಟರ ಸಹವಾಸ, ದುರ್ಬುದ್ಧಿಯವರ ಸಹವಾಸ, ಎಡವಟ್ಟು ವ್ಯಕ್ತಿಗಳ ಸಹವಾಸ ಸ್ವಲ್ಪ ಸುಟ್ಟಾಗ್ತಕ್ಕಂಥದ್ದುಂಟು. ಎಚ್ಚರಿಕೆ. ರಾಹು ಹಾಗೆಯೇ ಡಿಜಿಟಲ್ ಅರೆಸ್ಟ್, ಅದು ಇದು ಬಂತು, ಆ ಕಾಲ್ ಬಂತು, ಈ ಕಾಲ್ ಬಂತು. 1930 ಯಾವುದೇ ನಂಬರ್ ಬಂತು ಅಂದರೆ ಸೀದಾ ಫೋನ್ ಮಾಡಿ, ಸಾರ್ ಈ ನಂಬರಿಂದ ಹಿಂಗೆ ಹೇಳ್ತಿದ್ದಾರೆ. ಮನೇಲಿ ಎಲ್ಲರ ಹತ್ರನೂ ಒಂದು ಫೋನ್ ಇದೆ, ಅವನೇನೋ ಹೇಳ್ತಾನಂದ್ರೆ ಇನ್ನೊಂದು ಫೋನ್ ಇರಪ್ಪ. ಆಮೇಲೆ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಯಾರು ಫೋನ್ ಮಾಡಿದ್ರು ಕನ್ನಡದಲ್ಲಿ ಮಾತಾಡಿ. ಕನ್ನಡದಲ್ಲಿ ಮಾತಾಡಿ, ಶುದ್ಧ ಹುಬ್ಳಿ ಕನ್ನಡದಲ್ಲಿ ಮಾತಾಡಿ, ಶುದ್ಧ ತುಳು ಕನ್ನಡದಲ್ಲಿ ಮಾತಾಡಿ, ಕೊಡವ ಕನ್ನಡದಲ್ಲಿ ಮಾತಾಡಿ. ಹೌದು, ನಿಮ್ಮ ಸೊಗಡು ಭಾಷೆಯಲ್ಲಿ ಮಾತಾಡಿ. ಇದೆಲ್ಲ ಫ್ರಾಡ್ ಕೆಲಸಗಳು ಮಾಡೋದೆಲ್ಲ ಬಂದು ಆ ಊರ ಕಡೆಯವರು, ನಮ್ಮವರೆಲ್ಲ, ನಮ್ಮ ಕನ್ನಡದವ್ರು ಇಂಥದ್ದೆಲ್ಲ ಮಾಡೋಲ್ಲ. ನಮ್ಮ ಕನ್ನಡದವ್ರು ಇಂಥದ್ದೆಲ್ಲ ಮಾಡೋದಿಲ್ಲ. ಇಂಥ ಫ್ರಾಡ್ ಕೆಲಸಕ್ಕೆ ನಮ್ಮ ಕನ್ನಡದವ್ರು ಇಳಿಯೋದು 0.1%. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ರೀತಿಯಲ್ಲಿ ಆಗಬಹುದೇ ವಿನ ನಮ್ಮ ಕನ್ನಡದವನು ಇಂಥ ಒಂದು ಎಡವಟ್ಟು ಕೆಲಸಗಳಿಗೆ, ಗೋಲ್ಡ್ ಸ್ಮಗ್ಲಿಂಗು, ಡ್ರಗ್ ಸ್ಮಗ್ಲಿಂಗು, ಆನ್ಲೈನ್ ಡಿಜಿಟಲ್ ಥೆಫ್ಟಿಂಗು ಇದೆಲ್ಲ ಮಾಡಲ್ಲ. ಗುಂಡಿಗೆ ಇಲ್ಲ ಅವನಿಗೆ. ಓಪನ್ ಆಗಿ ಹೇಳ್ತಾನೆ, ಅಂತ ಬರೋದು ಇಲ್ಲ, ಗುಂಡಿಗೆನೂ ಇಲ್ಲ, ಅವನಿಗೆ ಮೋಸ ಬರೋಲ್ಲ. ಅವ್ನು ಮಾಡಿದ್ರೆ ಯಾರಾದರೂ ಈ ಥರ ಗೋಲ್ಡ್ದು ಇನ್ನೊಂದು ಸುಳ್ಳು ಹೇಳ್ಬಿಟ್ಟು ಈ ಥರದ್ದು ಏನಾದರೂ ಇಲ್ಲ, ಜಮೀನ್ ಕೇಸುಗಳು, ವರದಕ್ಷಿಣೆ ಕೇಸುಗಳು, ಒಡಿಬಡಿ ಅನ್ನೋ ಅಣ್ಣ ತಮ್ಮಂದ್ರ ಕೇಸುಗಳು ಈ ಥರದ್ದು ಮಾಡ್ಕೋತಾರೆ ಮಕ್ಕಳೇ. ನಮ್ಮ ಕನ್ನಡದವ ತುಂಬ ಸೂಕ್ಷ್ಮ ಹೃದಯ, ಅವ್ನು ಮೋಸ ಬರಲ್ಲ ಮಕ್ಕಳೇ. ಸತ್ಯವಾಗ್ಲೂ ಹೇಳ್ತೀನಿ, ಕರ್ನಾಟಕದಲ್ಲಿರೋಷ್ಟು ನೆಮ್ಮದಿ, ಕನ್ನಡದವ್ರ ಹತ್ರ ಇರೋಷ್ಟು ಆ ಒಂದು ಸಹೃದಯತೆ ಇನ್ನೆಲ್ಲೂ ಇಲ್ಲ ಮಕ್ಕಳೇ. ನಿಮಗೆ ಗೊತ್ತಿಲ್ಲ, ಇದು ಪರಮಾತಿ ಪರಮ ಸತ್ಯ, ಪರಮಾತಿ ಪರಮ ಸತ್ಯ. ನನ್ನ ಅಳಿಯ ಬರ್ತಾನೆ, ಸೋದರ ಅಳಿಯ, ಆಯ್ತಾ, ನನ್ಗೆ ವರ್ಷನಲ್ಲಿ ಮೊಮ್ಮಗ ಆಗಬೇಕು, ನನ್ನ ಸ್ವಂತ ಸೋದರ ಮಾವನ ಮಗ, ಆಯ್ತು. ಅವ್ನು ಹೇಳ್ತಾನೆ, आप लोग बहुत डरते हैं, हमारे तरफ ऐसे करते हैं वैसे करते हैं अंताने, तो डकैती लोग हैं तुम्हारे गांव में, हमारे इसमें कन्नड़ वाले डकैती नहीं डालते, डाका नहीं डालते, धोखा नहीं देते, ऐसे कॉल सेंटर लगा के नोएडा में बैठ के अंदे. वो तो सच है. ಬ್ಯಾಂಗ್ಳೂರ್ में ಅವ್ನು ಬಂದಿಲ್ಲ, 6 ತಿಂಗಳಿದ್ದು ಮಕ್ಕಳೇ, ನೀವು ನಂಬಲ್ಲ. ಊರಿಗೆ ಹೋಗಿದ್ದಾನೆ, ಉತ್ತರ ಭಾರತದವನು. ಬಂದ್ಬಿಟ್ಟು ಅವನು ನಾನು ಇಲ್ಲೇ ಇರ್ತೀನಿ ಅಂತ ಕನ್ನಡ ಶುದ್ಧವಾಗಿ ಕಲ್ತ್ಕೊಬಿಟ್ಟಿದ್ದಾನೆ. ನಾನು ಇಲ್ಲೇ ಇರ್ತೀನಿ, ಕನ್ನಡದವ್ರ ಹತ್ರ ಇರೋಷ್ಟು ಆನಂದ ಬೇರೆ ಇಲ್ಲ, ಏನೂ ಇಲ್ಲ. ಅಣ್ಣ ಅಂದ್ಬಿಟ್ರೆ ಸಾಕು, ಎಷ್ಟು ಖುಷಿ ಆಗ್ಬಿಡ್ತಾರೋ. ಸಾರ್ ನಮಸ್ಕಾರ ಸರ್ ಅಂತ ಹೇಳ್ಬಿಟ್ರೆ ಸಾಕು, ಮನೆಗೆ ಕರೆದು ಮಜ್ಜಿಗೆ ಕೊಡ್ತಾರೆ, ಮಮ್ಮಾಜಿ ಅಂತಾನೆ. ಕಣೋ, ನಮ್ಮವ್ರ ಕಣೋ, ಮನೆನೇ ಕೊಟ್ಬಿಡ್ತಾರೋ. ಮನೇನೋ ಮಗಳನ್ನು ಕೊಟ್ಬಿಡ್ತೀವಿ ನಾವು. ನೋಡೋ ನನ್ನ ಮಗಳಿದ್ದಾಳೇನೆ, ಒಳ್ಳೆ ತನಕ ಅಂತ ಸಲ್ಯೂಟ್ ಹೊಡಿಯೋ ಕನ್ನಡದವ್ರು ನಾವು. ಸತ್ಯ ಹೇಳ್ತೇನೆ ಮಕ್ಕಳೇ, ನಮ್ಮ ಕನ್ನಡದವ್ರು ಮೋಸ ಬರೋಲ್ಲ.
ಸೊ ಇಂಥದ್ದೆಲ್ಲ ನಡೀತಿದೆ ಸುತ್ತಮುತ್ತ. ಮೇಷಂ ಜಾಗೃತಂ, ಅದೊಂದು ನೋಡ್ಕೊಳ್ಳಿ ಮಕ್ಕಳೇ. ಎದುರುಗಡೆ ಒಂದು ನಂಬೇಡಿ. ನಾವು ಕನ್ನಡದವರಪ್ಪ, ನಾವು ನಂಬಿಡೋದೇ. ಬೇರೆಯವ್ರಿಗೆ ಜಾಗ ಕೊಟ್ಟೆ ನಾವು ಇದಾಗಿರೋದಪ್ಪ, ನಮಗೆ ಮೋಸ ಬರಲ್ಲಪ್ಪ, ಜಾಗೃತನಪ್ಪ. ವೃಷಭ ರಾಶಿ, ರಾಹು 11ನೇ ಮನೆ. ಎಕ್ಸ್ಪೋರ್ಟ್, ಇಂಪೋರ್ಟ್, ಲಾಯರು, ವಕೀಲಿಕೆ, ಡಾಕ್ಟ್ರು, ಮೆಡಿಸನ್ನು, ಕೆಮಿಕಲ್ಲು, ಇಂಜಿನಿಯರ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಮಿಥುನ ರಾಶಿ, ವಿಶೇಷವಾಗಿ ಚಂದ್ರ ಪಂಚಮದಲ್ಲಿ, ರಾಹು ಕೇಂದ್ರದಲ್ಲಿ. ಈ ಒಂದು ಟೆಕ್ನಿಕಲ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಇಂಜಿನಿಯರ್ ಇರ್ಬೋದು, ಸರ್ವಿಸ್ ಓರಿಯೆಂಟೆಡ್ ಇರ್ಬೋದು, ಸರ್ವಿಸ್ ಪ್ರೊವೈಡರ್ ಇರ್ಬೋದು, ಸರ್ವಿಸ್ ಕೊಡುವಂಥದ್ದು, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ವಕೀಲಿಕೆ, ಚಾರ್ಟರ್ಡ್ ಅಕೌಂಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ವೇದಶಾಸ್ತ್ರ, ಜ್ಞಾನ, ಈ ಥರದ ದಾರಿ ತೋರಿಸ್ತಕ್ಕಂಥ ಒಂದು ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ರಾಹು ಭಾಗ್ಯದಲ್ಲಿ, ಚಂದ್ರ ರಾಹು ಸಾರದಲ್ಲಿ ಸುಖ. ಸ್ವಲ್ಪ ಒದ್ದಾಟ, ಎಳೆದಾಟ, ವ್ಯವಸ್ಥೆ ಎಳೆದಾಟ ಕೆಲವೊಂದು ಆಗತಕ್ಕಂಥದ್ದು ಇರುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ ಕೊಡ್ತಕ್ಕಂಥದ್ದಾಗುತ್ತೆ. ಮನೆಯ ವಿಚಾರದಲ್ಲಿ ಹೊರೆ ಅನ್ನಿಸ್ತಕ್ಕಂಥದ್ದು. ಓಂ ದುಮ್ ದುರ್ಗೈ ನಮಃ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ತಾಯಿಯ ಆರೋಗ್ಯ ನೋಡ್ಕೊಳ್ಳಿ, ತಂದೆಯವರ ಜೊತೆ ಅನುಬಂಧವಾಗಿರಿ. ಸಿಂಹರಾಶಿ, ಚಂದ್ರ 3ನೇ ಮನೆಯಲ್ಲಿರೋದು ಒಳ್ಳೆಯದು, ಬಟ್ ರಾಹು ಅಷ್ಟಮದಲ್ಲಿರೋದು ದಿಢೀರ್ ಅಡ್ಡಿಗಡ್ಡಿಗಳು, ಅಡ್ಡದಾರಿಗಳು, ಅಡ್ಡ ವ್ಯವಸ್ಥೆಗಳು, ಅಡ್ಡ ಆಲೋಚನೆಗಳು. ಕೆಲವೊಂದು ಸಮಯ ಒಳ್ಳೆಯವನು ಕೆಟ್ಟವನಾಗಬಾರ್ದು ಅಂತ ಹೇಳ್ತಿರುತ್ತೆ. ಕೆಟ್ಟವನಾದ್ರೆ ಅಬ್ಬಬ್ಬ ಅಂದ್ರೆ ಒಂದು ಕೈ ತೆಗಿಯೋನು ಇನ್ನೊಂದು ಕೈ ತೆಗಿತಾನೆ. ಒಳ್ಳೆಯವನು ಕೆಟ್ಟವನಾದ್ರೆ ತಲೆ ತೆಗಿತಾನೆ. ದಿಸ್ ವಿಲ್ ಹ್ಯಾಪನ್. ಸೊ ನೀವು ತುಂಬ ಒಳ್ಳೆಯವರು, ಇವತ್ತು ಟ್ರಿಗರ್ ಮಾಡಿಸ್ಬಿಡುತ್ತೆ ಯಾರ್ದೋ ವಿಚಾರದಿಂದ. ಹೋಗಿ, ಸಿಂಹ ಯಾವತ್ತಿದ್ರು ಸಿಂಹವೇ. ಇನ್ನೊಂದು ಸಿಂಹ ಜೊತೆ ಗುದ್ದಾಡೋದು. ಈ ನಾಯಿ ನರಿಗಳ ಜೊತೆ ಎಲ್ಲ ಗುದ್ದಾಡಲ್ಲ ಮಕ್ಕಳ, ಅದು ಸುಮ್ಮನೆ ಹಂಗಿರುತ್ತೆ, ಅದು ತೂಕೊಡಿಸ್ಕೊಂಡು. ಹಂಗಿದ್ಬಿಡಿ ಇವತ್ತು. ನನ್ನ ಮಾತು ಕೇಳಿ, ಯಾರ್ಯಾರ್ದೋ ವಿಚಾರಕ್ಕೆಲ್ಲ ಹೋಗಬೇಡಿ. ನೀವಾಯ್ತು ನಿಮ್ಮ ಕೆಲಸ. ಹುಲಿಯೇ, ಸಿಂಹವೇ, ಆನೆಯೇ. ಇನ್ನು ಕನ್ಯಾ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಸಪ್ತಮದಲ್ಲಿದ್ದು, ಶನಿ ಸಾರದಲ್ಲಿದ್ದು, ಶನಿ ಷಷ್ಠಭಾವದಲ್ಲಿರೋದ್ರಿಂದ ಕನ್ಸಲ್ಟೆಂಟ್ ಆಗಿ, ಈ ಟೆಕ್ನಿಕಲ್ ಕನ್ಸಲ್ಟೆಂಟ್, ಲೇವಾದೇವಿ ಮಾಡಿಸ್ಕೊಡೋದು, ಮಧ್ಯವರ್ತಿ ಮಾಡಿಸ್ಕೊಡೋದು, ಇಂಜಿನಿಯರಿಂಗ್ ಕೆಲಸಗಳಲ್ಲಿ ತೊಡಗಿಸ್ಕೊಡೋದು, ಬೇರೆಯವ್ರಿಗೆ ಸರ್ವಿಸ್ ಪ್ರೊವೈಡರ್ ಆಗಿ ಇರೋದು, ಮೀಡಿಯಾನಲ್ಲಿ ಕೆಲಸ ಮಾಡೋದು, ಮಾಧ್ಯಮದಲ್ಲಿ ಕೆಲಸ ಮಾಡೋದು, ಬರವಣಿಗೆ, ಲೇಖನ, ಶೂಟಿಂಗು, ಕ್ಯಾಮ್ರಾ ಸರ್ವಿಸು, TV ಸರ್ವಿಸು, ವಾಚ್ ಸರ್ವಿಸು, ಎಲೆಕ್ಟ್ರಾನಿಕ್ ಸರ್ವಿಸು, ಅಂಥ ಅಂಗಡಿ, ಅಂಥ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ತುಲಾ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು 6ನೇ ಮನೆಯಲ್ಲಿರೋದು ಒಳ್ಳೆಯದೇ. ನಿಮಗೂ ಅಷ್ಟೇ. ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸನ್, ಕಲಾವಿದರು, ಸ್ಟಂಟ್ ಮಾಸ್ಟರು, ಸ್ಪೋರ್ಟ್ಸ್ ಪರ್ಸನ್ನು, ಮಾಧ್ಯಮ ರಂಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ದಿನ. ವೃಶ್ಚಿಕ ರಾಶಿಗೆ ಒಂಚೂರು ತೊಳಲಾಟ. ಚಂದ್ರಭಾವ ಸುಮ್ಮನೆ ತಲೆ ಕೆಡಿಸ್ತಾನೆ. ವ್ಯವಸ್ಥೆಯ ವಿಚಾರದಲ್ಲಿ ತಲೆ ಕೆಡಿಸ್ತಾನೆ, ಓಡಾಟದ ವಿಚಾರದಲ್ಲಿ ತಲೆ ಕೆಡಿಸ್ತಾನೆ, ದೂರದ ಕೆಲಸ, ದೂರದ ವ್ಯವಸ್ಥೆ. ಸಮ್ ಅನ್ಪ್ಲ್ಯಾನ್ಡ್ ವಿಲ್ ಗೋ ನಾಟ್ ಪ್ಲ್ಯಾಂಡ್, ಪ್ಲ್ಯಾಂಡ್ ವಿಲ್ ಗೋ ಅನ್ಪ್ಲ್ಯಾಂಡ್. ಈ ಥರ ಆಗುತ್ತೆ. ಮಾಡೋ ಕೆಲಸ ಆಗೋಲ್ಲ, ಆಗದ ಕೆಲಸ ದಿಢೀರಂತ ಆಗತಕ್ಕಂಥ ಒಂದು ಪ್ರಬೋಧ. ಆದಷ್ಟು ಮನೆ ದೇವರಿಗೆ ಒಂದು ಹೊಂಗೆ ಎಣ್ಣೆ ದೀಪ ಹಚ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಮಾಡೋ ಕೆಲಸ ಮುಂದುವರಿಸಿ. ಚೆನ್ನಾಗಿದೆ. ಹೊಸಲು ಹೊರಗಡೆ ಒಂದು ದೀಪ ಹಚ್ಚಿ. ತುಂಬ ದೂರದ ಪ್ರಯಾಣ ಬೇಡ. ಅನುಭವಸ್ಥರನ್ನ ಕೇಳಿ ಹೆಜ್ಜೆ ಹಾಕಿ. ಧನುಸು ರಾಶಿ, ಲಾಭವಿದೆ ಅಷ್ಟೇ, ಖರ್ಚಿದೆ, ಹೊರೆ ಇದೆ, ಟೆನ್ಷನ್ ಇದೆ. ತುಂಬ ದೊಡ್ಡವ್ರಿಗೆ ನೋಡಿ ಆ ಸ್ಥಾನ ಲಾಭವೇ, ಆ ಸ್ಥಾನ ಅಧಿಕಾರವೇ, ಆ ಸ್ಥಾನ ಪದವಿಯೇ, ಬಟ್ ಅಷ್ಟೇ ಹೊರೆ ಇರುತ್ತೆ. ಏನಕ್ಕಪ್ಪ ಬೇಕು? ಸಾರ್ವಜನಿಕವಾಗಿ ಅವಮಾನ. ನಮ್ಮನ್ನ ಯಾರೋ ಹೋಗೋ ಅಂದ್ಬಿಟ್ರೆ ನಮ್ಗೆ ತಡೆಯೋಲ್ಲ. ಇನ್ನು ಆ ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಯಗಾದಗ ಆಡಬಾರ್ದು ಮಾತು ಇನ್ನೊಂದು ಅಂದರೆ ಏನಕ್ಕೂ ಬದುಕಿರಬೇಕು. ಇದೆಲ್ಲ ಬೇಕಿತ್ತ ನನಗೆ ಅನ್ಸುತ್ತೆ. ಮೊನ್ನೆ ನೋಡಿ, ಒಬ್ಬ ನಾಯಕರನ್ನ ಊರೆಲ್ಲ ಸುತ್ತಿಸಿದ್ದಾರೆ ಅಂತ, ಸದನದ ಒಳಗಡೆ ಏನೇನೋ ಆಡಬಾರ್ದು ಮಾತುಗಳೆಲ್ಲ ಆಡಿದ್ದಾರೆ ಅಂತ.
ಏನಪ್ಪ ಇದು ಅಂತ ಅನ್ಸುತ್ತೆ. ಇವಾಗ ಆ ಸ್ಥಾನದಲ್ಲಿರತಕ್ಕಂಥವರಿಗೆ ಅವ್ರು ಏನು ಮಾಡಿದ್ರು ಅದು ಅವ್ರಿಗೆ ಸೇರ್ಕೊಳ್ಳಿ, ಕಾನೂನು ಇದೆ, ನ್ಯಾಯ ಇದೆ, ನಾವೆಲ್ಲ ನೋಡ್ಕೊಂಡಿದ್ದೇವೆ, ಯಾರು ಸರಿ ತಪ್ಪು ದೇವ್ರಿಗೆ ಗೊತ್ತಿದೆ. ನಾನಂತೂ ಆ ವಿಚಾರದಲ್ಲಿ ಚರ್ಚೆ ಮಾಡಲ್ಲ. ಬಟ್ ಅಷ್ಟು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂದರೆ ರಾತ್ರಿ ಹಗಲು ಹೆಂಡತಿ ಮಕ್ಕಳು ಗಂಡ ಮನೆ ಕುಟುಂಬ ಪ್ರೀತಿ ಪ್ರೇಮ ಸ್ನೇಹಿತರು ಆತ್ಮೀಯರು ಎಲ್ಲ ಬಿಟ್ಟು ನಿಂತಂತ ನಾವು ಏನಾಗಿರುತ್ತೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಆ ಸ್ಥಾನ ಸುಮ್ಮನೆ ಅಲ್ಲ ಮಕ್ಕಳೇ. ಅಧಿಕಾರತ್ವ, ದೊರೆಮಟ್ಟತ್ವ, ದೊರೆ ಪದವಿ ಅನ್ನತಕ್ಕಂಥದ್ದು ಇವತ್ತು ಇಬ್ಬರಿಗೂ ಅವಮಾನವೇ. ಯಾರು ತಪ್ಪು ಯಾರು ಸರಿ ಚರ್ಚೆ ನಾನು ಮಾಡೋಲ್ಲ. ಆ ಸ್ಥಾನಕ್ಕೆ ಆ ಮಾತುಗಳು ಬೇಕಿತ್ತ? ಎಲ್ಲಿಂದ ಎಲ್ಲಿಗೆ ಯಾವ ರೀತಿ? ಸೊ ಇವತ್ತು ಆ ರೀತಿ ಇರುತ್ತೆ ಧನುಸು ರಾಶಿಗೆ. ಇದ್ದಾಗಿದೆ ಬಟ್ ಬಾಸುಂಡೆ ಇಟ್ಟು ಬಿಟ್ಟಿದೆ ಅನ್ನೋ ರೀತಿನಲ್ಲಿ ನೋಡಿ. ಮೊನ್ನೆ ಒಂದು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಬಹುದೊಡ್ಡ ಪ್ರಭಾವಿ ದೊರೆ ಮಟ್ಟದ ಅಧಿಕಾರಿಯನ್ನ ಅರೆಸ್ಟ್ ಮಾಡ್ತಾರೆ. ಸುಮಾರು ಒಂದು 25 ಕೋಟಿಗೂ ಮೇಲ್ಪಟ್ಟ ಆಸ್ತಿಯನ್ನ ಸೀಸ್ ಮಾಡ್ತಾರೆ. ಬಹುದೊಡ್ಡ ಗೋಟಾಲ ಮಾಡಿ ಬಿಹಾರಲ್ಲಿ ಮಾಡಿಟ್ಕೊಂಡಿದ್ದಾನೆ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಅನ್ನತಕ್ಕಂಥದ್ದು. ಈ ವರ್ಷ ಅಧರ್ಮವಂತರು ಸಿಕ್ಕಾಪಟ್ಟೆ ಸ್ಕ್ಯಾಂಡಲ್ ಅಲ್ಲಿ ಹೊರಗಡೆ ಬರ್ತಾರೆ. ಅಧರ್ಮವಂತರು, ಮೋಸ ಮಾಡಿದವರು, ದಗಾ ಮಾಡಿದವರು, ಅಯ್ಯಯ್ಯೋ ಕೇಳಲೇಬೇಡಿ. ಹವಾ ಈ ಗುರು ಬಂದು ಮಿಥುನದಲ್ಲಲ್ವಾ ಮಾಡಿರೋ ಮೋಸ ಎಲ್ಲ ಹೊರಗಡೆ ಬರುತ್ತೆ. ಬೇಕಿತ್ತ ನಮ್ಮ ಬದುಕು ಅಂತ ಹಿಂಗ್ ಬಟ್ಟೆ ಮುಚ್ಕೊಂಡು ಓಡಾಡ್ಬೇಕಾಗುತ್ತೆ. ಆ ಥರದ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಮಕರ ರಾಶಿ, 3ನೇ ಮನೆಯಲ್ಲಿ ರಾಹು ವಿಜಯ, ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರಾವೆಲ್ಸ್, ಪರಸ್ಥಳ ಪರದೇಶ ವ್ಯವಹಾರಗಳು ತೊಡಗಿಸ್ಕೊಂಡಿದ್ದೀರಾ. ಮೆಡಿಸಿನ್ಸು, ಕೆಮಿಕಲ್ಸು, ರಸಗೊಬ್ಬರ, ಫರ್ಟಿಲೈಸರ್ಸು, ಮೆಷಿನರಿ, ಇಂಜಿನಿಯರಿಂಗ್ ವರ್ಕ್ಸು, ಸೂಪರ್ವೈಸಿಂಗ್ ವರ್ಕ್ಸು, ದೊಡ್ಡ ದೊಡ್ಡ ಯಂತ್ರಾಂಗಗಳು, ಅಂತಹ ಒಂದು ಸಿಸ್ಟಮನ್ನು ನಡೆಸೋದು, ಗೈಡೆನ್ಸ್ ಮಾಡಿಸೋದು, ನೋಡ್ಕೊಳ್ಳೋದು, ಇಂಥದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಕುಂಭರಾಶಿ, ರಾಹು 2ನೇ ಮನೆ, ಕೇತು ಅಷ್ಟಮದಲ್ಲಿ, ಭಾಗ್ಯದಲ್ಲಿ ಚಂದ್ರ, ಓಡಾಟ ಸುತ್ತಾಟ ಬಳಲಿಕೆ, ರಾಮಚಂದ್ರ ಅನ್ನಿಸ್ತಕ್ಕಂಥದ್ದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ರನ್ ದಿಸ್ ಥಿಂಗ್. ಓಡಲೇಬೇಕು, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಊಟ ನೀವೇ ತಿನ್ಬೇಕು. ನಿಮ್ಗೆ ಯಾರು ಕುಂಭರಾಶಿಯವ್ರಿಗೆ ಯಾರು ಕರೆದು ಊಟ ಹಾಕಲ್ಲ. ಕುಂಭರಾಶಿಯವ್ರಿಗೆ ದೇವರು ಕೊಟ್ಟಿರೋ ಏನು ಬುದ್ಧಿ ಗೊತ್ತಾ? ಎಲ್ರಿಗೂ ಕರೆದು ಊಟ ಹಾಕ್ತಾರೆ, ಎಲ್ರಿಗೂ ನೆರಳಾಗಿ ನಿಂತಿರ್ತಾರೆ. ಅವ್ರಿಗೆ ಯಾರೂ ಇಲ್ಲ. ಎಲ್ರ ಭಾರ ಅವ್ರ ಮೇಲೇನೆ, ಎಲ್ರ ಭಾರನೂ ಅವ್ರ ಮೇಲೇನೆ. ಅರ್ಜುನ ಒಬ್ಬನಿದ್ದ ಅನ್ನತಕ್ಕಂಥದ್ದು ಒಂದೇ ಒಂದು ಇದು ದುರ್ಯೋಧನಿಗೆ ನಿದ್ದೆ ಬರೆಸ್ತಿರ್ಲಿಲ್ಲ. ಕರ್ಣ ಬಂದು ಸೇರಿದ್ಮೇಲೆ ಒಂಚೂರು ನಿದ್ದೆ ಮಾಡ್ತಿದ್ದ. ಧರ್ಮರಾಯನಿಗೆ ಕರ್ಣ ಬದುಕಿರೋವರೆಗೂ ನಿದ್ದೆ ಬಂದಿರಲಿಲ್ಲ ಅಲ್ಲಿದ್ದಾನೆ ಅಂತ. ಇಬ್ಬರು ಕಾಕತಾಳೀಯವಾಗಿ ಕುಂಭಲಗ್ನದವರೇ ನೋಡಿ. ಎಲ್ರು ಬರೋಣ ಅವ್ರ ಮೇಲೆ ಡಿಪೆಂಡೆಂಟು. ಬಟ್ ಅವ್ರ ಬಗ್ಗೆ ಯಾರಾದ್ರೂ ಕೇಳಿದಾರಾ, ನೋಡಿದಾರಾ? ಇವತ್ತು ಆ ಸ್ಥಿತಿ. ಎಲ್ರಿಗೂ ನೀವು ನಿಲ್ತೀರಿ, ಎಲ್ರಿಗೂ ನೀವು ಓಡ್ತೀರಿ, ಎಲ್ರ ಭಾರ ನೀವು ಇಟ್ಕೋತೀರಿ. ಇದು ಇರತಕ್ಕಂಥ ಭಾವ. ಇನ್ನು ವಿಶೇಷವಾಗಿ ಮೀನರಾಶಿ, ಅಷ್ಟಮದಲ್ಲಿ ಚಂದ್ರ, ರಾಹುಸಾರ, ತಪ್ಪು ಗ್ರಹಿಕೆಗಳು, ಗಾಳಿ ಮಾತುಗಳು, ಪ್ರಚೋದನೆಯ ಮಾತುಗಳು, ಪ್ರಚೋದನೆಯ ವ್ಯವಹಾರಗಳು, ಗೊತ್ತಿಲ್ಲದ ವ್ಯವಹಾರಗಳು, ಗೊತ್ತಿರೋ ವ್ಯಾಪಾರವನ್ನು ಬಿಟ್ಟು ಹೋಗೋದು, ಇಲ್ಲ ಗೊತ್ತಿಲ್ಲದಿರೋ ವ್ಯಾಪಾರವನ್ನು ಅಪ್ಕೊಳ್ಳೋದು, ಗೊತ್ತಿಲ್ಲದ ವ್ಯಕ್ತಿಯ ಜೊತೆ ಸ್ನೇಹ ಮಾಡೋದು, ದುಷ್ಟರ ಜೊತೆ, ದುರ್ಬುದ್ಧಿಯ ಜೊತೆ, ದುರಭ್ಯಾಸಗಳ ಜೊತೆ. ಅಯ್ಯೋ ಬಿಳಿ ಗುರುಗಳ ಇಯರ್ ಎಂಡ್ ಬಂದ್ಬಿಡ್ತು, ಲೆಟರ್ಸು ರಾಕು ಇದ್ದಾರೆ ಕೆಲವರುಗಳು. ಏನು ಹೇಳಿದ್ರು ಕೇಳಲ್ಲ, ಅಲ್ಲೊಂದು ತಂದು ಇಟ್ಕೊಬಿಡ್ತಾರೆ. ಆ ಥರದೊಂದು ಭಾವ. ನನಗದೇ ಒಂದು ಭಯ ಇರೋದು. ಸೊ ಮೀನರಾಶಿ, ಚಂದ್ರ ಅಷ್ಟಮದಲ್ಲಿದ್ದು, ರಾಹುಸಾರದಲ್ಲಿದ್ದು, ರಾಹು ನಿಮ್ಮ ಮನೇಲಿದ್ದಾನೆ. ಸೊ ಎಲ್ಲೋ ಯಾವುದೋ ಒಂದು ಆಪತ್ತೋ ಅವಮಾನವೋ ಗ್ರಹಣ ಛಾಯೆಯೋ ಈ ಥರದ್ದಾಗತಕ್ಕಂಥದ್ದುಂಟು. ಎಚ್ಚರಿಕೆ. ಆಕಸ್ಮಿಕ ದೈವ ದರ್ಶನ, ಗುರುದರ್ಶನ ಇವುಗಳದ್ದು ಉಂಟು. ಇವತ್ತೊಂದು ವಿಶೇಷ ಪ್ರಸಾದ ಸೇವನ, ಆಕಸ್ಮಿಕ ದೊಡ್ಡ ವ್ಯಕ್ತಿಗಳ ಭೇಟಿ, ಇಲ್ಲ ಆತ್ಮೀಯರ ಭೇಟಿಯೂ ಕೂಡ ಇರತಕ್ಕಂಥ ಒಂದು ಭಾವ. ಇದಿಷ್ಟು ಇವತ್ತಿನ ಸಾರಾಂಶ. ಈ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.